ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ ಅಂತ ಮುದ್ದಾದ ಹುಡುಗಿ ಅಂದ್ರೆ ಮೀನಾ 1 hour ಕಾಫಿಗೆ ಸಿಗೋಣ ಅಂತ ಸಿಕ್ಕಿದ್ದು. ಅವಳು ನನ್ನ ಬಿಹೇವಿಯರ್ ನೋಡಿ ನನ್ನ ನೋಡಿ ಎಷ್ಟು ಇಷ್ಟಪಟ್ಲು ಅಂದ್ರೆ ಹುಡುಗನೇ ಹೋಗದಂತಹ ಮನೆಗೆ ಹುಡುಗನ್ ಕರ್ಕೊಂಡು ಹೋದ್ಲು. ನಿಜವಾಗ್ಲೂ ಅಷ್ಟು ಮುದ್ದಾಳೆ. ಅವಳು ಲಕ್ಕಿದ್ರೆ ಬಿದ್ದೋಗ್ಬಿಡ್ತಾರೆ ಎಲ್ಲ. ಮದುವೆ ಮಾಡ್ಕೊ ಅಂತೆಲ್ಲ ಕೂತ್ಕೊಂಡ್ರು. ಲವ್ ಆಗ್ತಾ ಇರುತ್ತೆ. ಯಾರ್ಯಾರು ಆಗಲ್ಲ ಅಂತ ಹೇಳ್ತಾರೋ ಅವರೆಲ್ಲ ಸುಳ್ಳು ಹೇಳ್ತಾರೆ ಅಂತ. ಆಮೇಲೆ ನಾವು ತುಂಬಾ ರವಿಚಂದ್ರನ್ ಫ್ಯಾನ್ಸ್. ಬಂಗಾರದ ಬೊಂಬೆ ಹಾಡು ಹೇಳಮ್ಮ ಚೋರಿಯಾಗಿದೆ ನನ್ನ ದಿಲ್. ಈ ಸ್ಟೋರಿ ನೀವು ಕೇಳಲೇಬೇಕು. ಮಂಗೋಲಿಯಾ ದೇಶದಲ್ಲಿ ಕಜಾಕ್ ಈಗಲ್ ಹಂಟರ್ಸ್ ಅಂತ ಇದ್ದಾರೆ. ಮನೆಯಲ್ಲಿ ಹದ್ದು ಸಾಕ್ತಾರೆ. 16 kg 15 kg 14 kg ಇರುತ್ತೆ. ಇಷ್ಟು ಇಲ್ಲಿ ನಿಲ್ಲಿಸ್ತಾರೆ ಹದ್ದನ್ನ. ಅದ್ರ ರೆಕ್ಕೆ ತೆಗೆದ್ರೆ ಇಷ್ಟಾಗಲೇ ಇರುತ್ತೆ. ಈ ಹಾಲ್ ತುಂಬ ಹೋಗುತ್ತೆ. ಹಾಂ, ಇಲ್ಲ ಇಷ್ಟದ್ದೇ ಇರುತ್ತೆ. ಹಿಂಗೆ ಕೈ ಮೇಲೆ ಇಟ್ಟರು ನನಗೆ ಶೋಲ್ಡರ್ ಡಿಸ್ಲೊಕೇಟ್ ಆಗಂಗೆ ಫೀಲಿಂಗು. ಹಿಂಗೆ ಬಿದ್ದೈತೆ ಕೈ. ಮನೇಲಿ ಹದ್ದು ಸಾಕ್ತಾರೆ. ಅವರು ಕಜಾಕ್ ಈಗಲ್ ಹಂಟರ್ಸ್ ಅಂತ ಇಡೀ ಜಗತ್ತಲ್ಲಿ 50 ಜನ ಇರೋದು. 50 ಜನದಲ್ಲಿ ಒಬ್ಬರನ್ನ ಮೀಟ್ ಮಾಡ್ಕೊಂಬಂದೆ. ಅವ್ರನ್ನ ಮೀಟ್ ಮಾಡೋದಕ್ಕೋಸ್ಕರ ನಾನು ಹತ್ತತ್ರ 60,000 70,000 ಖರ್ಚು ಮಾಡಿದೆ ಅನ್ಸುತ್ತೆ. ಚಳಿಗಾಲದಲ್ಲಿ ಚೆನ್ನಾಗಿ ಊಟ ಆಗ್ಬೇಕಂತ ಇದಕ್ಕೆ. ಅದು ಚೆನ್ನಾಗಿ ಕೊಬ್ಬಿ ಫೆದರ್ಸ್ ನ ಬಿಡುತ್ತೆ. ಫೆದರ್ಸ್ ಉದುರಿಸಿದ್ರೆ ಹಂಟಿಂಗ್ ಗೆ ಸಿದ್ಧ ಆಗಿದೆ ಅಂತ. ಫ್ಲೈಟ್ ತಗೊಂಡು ಒಂದು ಊರಿಗೆ ಹೋಗ್ಬೇಕು. ಆ ಊರಿಂದ ಒಳಗೆ ಕಾರ್ ತಗೊಂಡು ಹೋಗ್ಬೇಕು. ಆ ಕಾರಲ್ಲಿ ಹೋಗಿ ಹುಡುಕ್ಬೇಕು. ಅವ್ರನ್ನ ಎಲ್ಲಿದ್ದಾರೆ ಗೊತ್ತಿರಲ್ಲ. ಮೂವ್ಮೆಂಟ್ ಮಾಡ್ತಾ ಇರ್ತಾರೆ. ನೊಮ್ಯಾಡ್ ಲೈಫ್. ಮಂಗೋಲಿಯಾ ಫುಲ್ ನೊಮ್ಯಾಡಿಕ್ ದೇಶ. ಅಂದ್ರೆ ಒನ್ ಆಫ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಕಂಟ್ರೀಸ್. ಆದರೆ ಅಷ್ಟು ದೊಡ್ಡ ಕಂಟ್ರಿಲಿ ಬರೀ 35 ಲಕ್ಷ ಜನ ಇದ್ದಾರೆ. ಅದರಲ್ಲಿ 15 ಲಕ್ಷ ಜನ ಕ್ಯಾಪಿಟಲ್ ಇದ್ದಾರೆ. ಇನ್ನು 20 ಲಕ್ಷ ಜನ ಇಡೀ ದೇಶದಲ್ಲಿದ್ದಾರೆ. ಫುಲ್ ಪರ್ವತಗಳು. ಆ ಪರ್ವತಗಳಲ್ಲಿ ಎಲ್ಲಿ ಹುಡ್ಕೊಂಡು ಹೋಗ್ತೀರ ಅವ್ರನ್ನ? ಹುಡ್ಕೊಂಡು ಹೋಗಿ ಒಬ್ಬನ ಹಿಡಿದ್ವಿ. ಕಜಾಕಿಕಲ್ ಹಂಟರ್ನ ಹಿಡಿದು ಅವನ ಜೊತೆಗಿದ್ದು ಒಂದು ಪೂರ್ತಿ ದಿವಸ ಅವ್ನು ಹೆಂಗೆ ಲೈಫ್ ನಡೆಸ್ತಾನೆ, ಅವ್ನು ಹೆಂಗೆ ತನ್ನ ಗರುಡನ ಯೂಸ್ ಮಾಡಿ ಹಂಟಿಂಗ್ ಮಾಡ್ಕೊಂಬರ್ತಾನೆ. ಅವನ ಕುಟುಂಬ ಡಿಪೆಂಡ್ ಆಗಿರೋದು ಆ ಹದ್ದಿನ ಮೇಲೆ. ಆ ಹದ್ದಿನ ತರೋದಕ್ಕೆ ಫಸ್ಟು ಮರಿಯಲ್ಲಿ ಹುಡುಕ್ತಾನೆ ಒಳ್ಳೆ ಯಾವುದು ಹದ್ದಿದೆ ಅಂತ. ಅದ್ರ ಮೊಟ್ಟೆ ಇಡೋ ಸೀಸನಲ್ಲಿ ಹೋಗಿ ಪರ್ವತಗಳಲ್ಲಿ ಆ ಮೊಟ್ಟೆ ಎತ್ಕೊಂಡ್ಬರ್ತಾನೆ. ಅದು ಹುಟ್ಟಿದ ಮೇಲೆ ಅದನ್ನು ಸಾಕಿ ಬೆಳೆಸಿ ಅದನ್ನು ಟ್ರೈನಿಂಗ್ ಮಾಡ್ತಾನೆ. ಅದಕ್ಕೆ ಊಟ ಕೊಟ್ಟು ಇವನ ಜೊತೆಗೆ ಕುದುರೆ ಮೇಲೆ ಕರ್ಕೊಂಡು ಹೋಗ್ತಾನೆ. ಕುದುರೆ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಅದನ್ನು ಹಂಟಿಂಗ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅದೇನು ಮಾಡುತ್ತೆ, ಪ್ರಾಣಿಗಳನ್ನ ಐಡೆಂಟಿಫೈ ಮಾಡಿ ಮೇಲಿಂದ 3000 ಅಡಿ 4000 ಅಡಿ ಮೇಲ್ಗಡೆಯಿಂದ ಹುಡುಕಿ ಆ ಪ್ರಾಣಿನ ಹಿಡಿದು ಎತ್ತಿ ಬಿಸಾಕ್ಬಿಡುತ್ತೆ. ಅಥವಾ ಎತ್ತಿ ಹಂಟರ್ ತಂದು ಬಿಟ್ಬಿಡುತ್ತೆ. ಹಂಟರ್ ಅದನ್ನು ಸಾಯಿಸಿ ಮನೆಗೆ ಎತ್ಕೊಂಡು ಹೋಗ್ತಾನೆ. ಅದಕ್ಕೆ ಕಜಾಕ್ ಈಗಲ್ ಹಂಟರ್ಸ್ ಅಂತ ಕರೀತಾರೆ. ಸೊ ಅವನನ್ನು ಸಾಕುತ್ತದು. ಹಾಂ, ಅವನನ್ನು ಸಾಕತ್ತದು. ಇವನು ಅದನ್ನು ಸಾಕ್ತಾನೆ. ಹೆಂಗೆ ಅಂದರೆ ನಮ್ಮಲ್ಲಿ ನಾಯಿ ಹೆಂಗೆ ಸಾಕ್ತೀವೋ ಅಲ್ಲ ಅದನ್ನು ಕಜಾಕ್ ಈಗಲ್ ಹಂಟರ್ಸ್ ಸಾಕ್ತಾರೆ. ಅವರಿಬ್ಬರ ಮಧ್ಯೆ ಆ ಲೆವೆಲ್ ಬಾಂಧವ್ಯ ಇರುತ್ತೆ. ನಾನು ಒಂದು ಸಂಪೂರ್ಣ ದಿವಸವನ್ನು ಆ ಹದ್ದು ಜೊತೆಗೆ ಕಳೆದೆ. ಆ ಹದ್ದಿಗೆ ಹೆಸರಿರುತ್ತೆ. ಆ ಹದ್ದು ಮಾತಾಡಿರ್ತಾರೆ, ಅರ್ಥ ಮಾಡ್ಕೊಳ್ಳುತ್ತೆ, ಪ್ರೀತಿ ಮಾಡುತ್ತೆ. ನನ್ನನ್ನು ಮುದ್ದು ಮಾಡ್ತಾ ಇತ್ತು ಲಾಸ್ಟ್ ಹೋಗ್ಬೇಕಾರೆ. ಅವ್ರು ಹೇಳಿದ್ರು, ಇಮಿಡಿಯೇಟ್ಲಿ ದೂರ ಇಟ್ಬಿಡಿ, ತುಂಬ ನಿಮ್ಮನ್ನು ಹಚ್ಕೋತಾ ಇದೆ ಅದು ಯಾಕೋ ಅಂತ. ಯಾಕಂದರೆ ತುಂಬ ಹಚ್ಕೊಂಡ್ರೆ ಕುಕ್ಬಿಡುತ್ತಂತೆ, ಕಣ್ಗಿತ್ಬಿಡುತ್ತಂತೆ. ಪ್ರೀತಿ ತೋರಿಸೋ ವಿಧಾನ ಇಷ್ಟುದ್ದ ಇರುತ್ತೆ ಅದರದ್ದು ಕೊಕ್ಕು. ಆಮೇಲೆ ಕೈ ನನ್ನ ಕೈ ಅಷ್ಟೇ ಇರುತ್ತೆ, 2 ಕೈ. ಈಗ ತುಂಬ ಅತಿ ಮುದ್ದು ಅಂತ ಹೇಳ್ತಾರಲ್ಲ, ತುಂಬ ಹಚ್ಕೊಂಡ್ರೆ ನಂದೇ ಅನ್ನೋ ಥರ ಆ ಥರ ಫೀಲಿಂಗು. ಯಾಕೋ ಅದು ತುಂಬ ನಿಮ್ಗೆ ಹಿಂಗೆಲ್ಲ ಮಾಡ್ತಾ ಇದೆ, ಇಟ್ಬಿಡಿ ಅಂತ ಕೊನೆಗೆ ಇಳಿಸ್ಬಿಟ್ರು. ಆ ಎಪಿಸೋಡ್ ಅಷ್ಟೇ ಭಾಳ ರೋಚಕವಾದದ್ದು. ಸೊ ಆ ಥರ ಯಾವ ಭಾಷೆಲಿ ಮಾತಾಡಿದ್ರು ಇವ್ರ ಗೊತ್ತಿಲ್ಲ. ಸುಮ್ಮನೆ ಹಂಗೆ ಇಂಗ್ಲೀಷಲ್ಲಿ ಒಬ್ಬರಿದ್ದರು ಟ್ರಾನ್ಸ್ಲೇಟ್ ಮಾಡೋರು, ಅವ್ರನ್ನ ಯೂಸ್ ಮಾಡ್ಕೊಂಡು ಮಾಡಿದೆ. ಸೊ ಯಾರು ಅವರು ಟ್ರಾನ್ಸ್ಲೇಟರ್ ಅಂದರೆ ಹೌ ಡು ಯು ಮ್ಯಾನೇಜ್ ಇವ್ರು? ಗೊತ್ತಿಲ್ಲಪ್ಪ. ಯಾರೋ ಆ ಟೈಮಲ್ಲಿ ಸಿಕ್ಕಿದಾಗ ಎತ್ಕೊಂಡು ಹೋಗ್ಬಿಡೋದು, ಕರ್ಕೊಂಡು ಹೋಗ್ಬಿಡೋದು. ಬಟ್ ಕೆಲವು ಕೇಳಿದ್ವಿ, ಅದು ಊಹಾಪೋಹನ ಗೊತ್ತಿಲ್ಲ. ಸೊ ಈ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಕನ್ನಡಿಗರು ಒಂದಷ್ಟು ಜನ ಕರ್ಕೊಂಡು ಹೋಗಿರ್ತಾರೆ, ಗೈಡ್ಸು ಅಥವಾ ಅಲ್ಲಿರೋ ಗೈಡ್ಸ್. ಹೌದು, ಗೈಡ್ ಹುಡುಕ್ಬೇಕು. ಅಂದರೆ ಎಲ್ಲ ಟೈಮು ಗೈಡೇ ಸಿಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈಗ ಇಥಿಯೋಪಿಯಾ ಅನ್ನೋ ಕಂಟ್ರೀಸಲ್ಲಿ ಪ್ರೊಫೆಷನಲ್ ಗೈಡ್ಸ್ ಇದ್ದಾರೆ. ಯಾಕೆಂದರೆ ಆ ಪ್ರೊಫೆಷನಲ್ ಸಿಸ್ಟಮ್ ಇದೆ. ಮಂಗೋಲಿಯಾಗೆ ಯಾರು ಹೋಗೋದೇ ಇಲ್ಲ. ಟೂರಿಸಮೇ ಕಮ್ಮಿ. ದೇಶದಲ್ಲಿರೋದೇ 35 ಲಕ್ಷ ಜನ. ಇಡೀ ವರ್ಷದಲ್ಲಿ 10,000 ಜನ ಹೋಗ್ಬೋದು ಆ ದೇಶಕ್ಕೆ ಟೂರಿಸಮ್ ಬೇಸಿಸ್ ಮೇಲೆ. ಅಥವಾ 20,000 ಜನ 50,000 ಜನ ಹೋಗ್ಬೋದು. ಆ ಟೂರಿಸಮ್ ಇನ್ಫ್ರಾಸ್ಟ್ರಕ್ಚರ್ ಅವ್ರ ದೇಶದಲ್ಲಿ ಇಲ್ಲ. ಮೇನ್ ಅಟ್ರಾಕ್ಷನ್ಸ್ಗಿದೆ. ಬಟ್ ಈ ಥರ ಅಟ್ರಾಕ್ಷನ್ಸ್ಗೆಲ್ಲ ಯಾರೂ ಹೋಗಲ್ಲ ಹುಡ್ಕೊಂಡು. ಎಕ್ಸ್ಟ್ರೀಮ್ ಇದು. ಸೊ ಗೈಡ್ ಸಿಗೋದು ಕಷ್ಟ. ಸಿಗುತ್ತಾರೆ, ಹುಡುಕಿದ್ರೆ ಯಾರು ಬೇಕೋ ಸಿಗ್ತಾರೆ. ಬಟ್ ನನಗೆ ಹೆಂಗೆ ಅಂದರೆ ಲಕ್ಕಿಲಿ ಅಲ್ಲಲ್ಲೇ ಫ್ರೆಂಡ್ಸ್ಗಳು ಸಿಗ್ತಾರೆ. ಯಾಕಂದರೆ ತುಂಬ ಎಕ್ಸ್ಪೆನ್ಸಿವ್ ಗೈಡ್ಸ್ನ ನಾನು ಆಗಲೇ ಹೇಳಿದ್ನಲ್ಲ, 5 ಸ್ಟಾರ್ ಹೋಟೆಲು ದೊಡ್ಡ ಗೈಡ್ಸ್ ಇಟ್ಕೊಂಡು ಓಡಾಡೋಷ್ಟು ಸಿಚುವೇಷನಲ್ಲಿ ನಾನಿಲ್ಲ ಇವಾಗ. ಸೊ ಈ ಗೈಡ್ಸ್ನೇ ತೊಗೊಂಡ್ರೆ $500 ಕೊಡು, $1,000 ಕೊಡು, $2,000 ಕೊಡು ಅಂತ ಕೇಳ್ತಾರೆ. ಸೊ ಆದಷ್ಟು ನಾನು ಕಮ್ಮಿ ಬಜೆಟಲ್ಲಿ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಲೋಕಲ್ ಫ್ರೆಂಡ್ಸ್ ಜೊತೆಗೆ ಮಿಂಗಲ್ ಆಗಿ ಅವ್ರ ಜೊತೆಗೆ ಮುಂದುವರಿಯೋಕೆ ಅಂತ ಟ್ರೈ ಮಾಡ್ತೀನಿ. ಸದ್ಯದವರೆಗೂ ವರ್ಕ್ ಆಗಿದೆ. ಇನ್ನು ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ಯಾಕಂದರೆ ಅದಕ್ಕೆ ಆದಷ್ಟು ಲೋ ಬಜೆಟ್ ಕಂಟ್ರೀಸ್ನ ಟ್ರೈ ಮಾಡ್ತಾ ಇದ್ದೀನಿ. ಲೋ ಬಜೆಟೇ ಹೈ ಬಜೆಟ್ ಆಗ್ತದೆ. ಇನ್ನೂ ಹೈಯರ್ ಬಜೆಟ್ ಕಂಟ್ರೀಸ್ ಇನ್ನು ಹೆಂಗಿರುತ್ತೋ ಗೊತ್ತಿಲ್ಲ. ವಿಯೆಟ್ನಾಮೀಸ್ ವಾರಲ್ಲಿ ಬಳಕೆ ಮಾಡಿದಂತಹ ಬಾಂಬ್ಸ್, ಅದರ ಶೆಲ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಆಫ್ಘಾನಿಸ್ತಾನ್ಗೆಲ್ಲ ಹೋಗಿದ್ದೀರಾ? ಅಫ್ಘಾನಿಸ್ತಾನ್ ಬಾರ್ಡ್ರಲ್ಲಿ 1 ವಾರ ಇದ್ದೆ ತರ್ಮೇಜಲ್ಲಿ. ಬಟ್ ಏನಾದರೂ ಅಫ್ಘಾನಿಸ್ತಾನ್ಗೆ ಹೋಗಿಲ್ಲ. ಯಾಕಂದರೆ ಆ ಟೈಮಲ್ಲಿ ಅಫ್ಘಾನಿಸ್ತಾನ್ ತಾಲಿಬಾನ್ ಇನ್ನೂ ಟೇಕ್ ಓವರ್ ಮಾಡಿರಲಿಲ್ಲ. ತುಂಬ ಕಾನ್ಫ್ಲಿಕ್ಟ್ ಇತ್ತು.
ಅದಾದ್ಮೇಲೆ ವಾಪಸ್ ಬಂದು ಹೋಗೋಣ ಅಂತ ಪ್ಲಾನ್ ಮಾಡೋ ಟೈಮಲ್ಲಿ ಡಾಕ್ಟರ್ ಬ್ರೋ ಹೋದ್ರು. ಅದಾದ್ಮೇಲೆ 1 ವರ್ಷ ಆದ್ಮೇಲೆ ನಾನು ಹೋಗೋಣ ಅಂತ ಮತ್ತೆ ಅನ್ಕೊಳ್ಳೋ ಅಷ್ಟೊತ್ತಿಗೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವ್ರು ಹೋದ್ರು. ಸೊ ಅವ್ರು ಮಾಡಿ ತೋರಿಸಿದ್ಮೇಲೆ ರಿಪೀಟ್ ಆಗುತ್ತೆ ಕಂಟೆಂಟ್. ತಕ್ಷಣ ಅದನ್ನೇ ತೋರಿಸಿದ್ರೆ ಏನತ್ತ, ಇನ್ನು ಬೇಕಾದಷ್ಟು ಬೇರೆ ದೇಶಗಳಿದೆ ಅದನ್ನು ತೋರಿಸೋಣ ಅಂತ. ಈಗ ನೀವೆಷ್ಟೊಂದು 3-4 ಜನ ಇದ್ದೀರಿ, ನೀವು ಲೋಹಿತ್ ಕನ್ನಡ ಅವರು. ಲೋಹಿತ್ ಮಾಡ್ತಾ ಇಲ್ಲ ಅನ್ಸುತ್ತೆ, ನೋಡ್ತಾನೆ ಇಲ್ಲ ಅವ್ರ ಪಾಪ ವಿಡಿಯೋಸ್ ಏನೋ ಅಲ್ವಾ, ತುಂಬ ದಿನ ಆಯ್ತು ಅವ್ರು. ತುಂಬ ದಿವಸ ಆಯಿತು. ನೀವು ಡಾಕ್ಟರ್ ಬ್ರೋ ಮಾಡ್ತಾ ಇದ್ದಾರೆ, ಫ್ಲೈಯಿಂಗ್ ಪಾಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಇನ್ನೂ ಸುಮಾರು ಜನ ಬರ್ತಾ ಇದ್ದಾರೆ, ನೋಡ್ತಾ ಇರ್ತೀನಿ. ಖುಷಿ, ಇನ್ನೂ ಎಷ್ಟು ಜನ ಬರ್ತಾರೋ ಅಷ್ಟು ಖುಷಿ ಅಲ್ವಾ. ಇನ್ನು ಕನ್ನಡನ ಎತ್ತಿಡಿಯೋ ಎಷ್ಟು ಜನ ಬರ್ತಾರೋ ಅಷ್ಟು ಹೊಸ ವಿಷಯಗಳು ತೋರಿಸ್ಬೋದು. ಸೊ ಒಂದು ನಾವು ಅಬ್ಸರ್ವ್ ಮಾಡೋ ಟ್ರೆಂಡ್ ಏನಂದರೆ, ಸೊ ನೀವು ಬಹುತೇಕ ಟ್ರಾವೆಲರ್ಸು ಈ ಲೋ ಕಾಸ್ಟ್ ಅಥವಾ ಈಸಿಲಿ ಆಕ್ಸೆಸಬಲ್ ದೇಶಕ್ಕೆ ಹೋಗ್ತಿದ್ದೀರಿ. ಸೊ ಲೈಕ್ ಎಕ್ಸ್ಪ್ಲೋರಿಂಗ್ ಯುರೋಪ್, ಎಕ್ಸ್ಪ್ಲೋರಿಂಗ್ US, ಸೊ ಆ ಥರದ್ದು ಏನಾಗುತ್ತೆ ಅಂದರೆ, ನಾನು ಲೋ ಕಾಸ್ಟ್ ಮಾಡಿಲ್ಲ ಆ್ಯಕ್ಚುಲಿ. ಇಥಿಯೋಪಿಯಾ ವೆರಿ ಕಾಸ್ಟ್ಲಿ ಕಂಟ್ರಿ. ಇಥಿಯೋಪಿಯಾ ಟ್ರಾವೆಲ್ ಮಾಡೋದಕ್ಕೆ ನನಗೆ 2.5 ಲಕ್ಷ ಖರ್ಚಾಯಿತು. ಈಗ ಕೋಲ್ಡೆಸ್ಟ್ ರೀಜನಿಂದ ವರ್ಲ್ಡ್ಗೆ ನೀವು ಯೋಚನೆ ಮಾಡಿದ್ರಿ, ಬಟ್ಟೆಗೆ 50,000 ರಿಂದ 60,000 ರೂಪಾಯಿ ಖರ್ಚಾಯಿತು. ಟ್ರಿಪ್ಗೆ ಎಷ್ಟು ಖರ್ಚಾಗಿರ್ಬೋದು ಯೋಚನೆ ಮಾಡಿ. 3.25 ಲಕ್ಷ ಖರ್ಚಾಯಿತು ಕೋಲ್ಡೆಸ್ಟ್ ರೀಜನಿಂದ ವರ್ಲ್ಡ್ ಮಾಡೋದಕ್ಕೆ. ಇಡೀ ಯುರೋಪ್ ಕವರ್ ಮಾಡ್ಬೋದಿತ್ತು 3.5 ಲಕ್ಷದಲ್ಲಿ. ಹೌದು. ಹಾಂ, ಒಂದು 5 ಲಕ್ಷ ಇದ್ದಿದ್ರೆ ಇಡೀ ಯುರೋಪ್ 90 ಡೇಸ್ ಫುಲ್ ಸುತ್ತಾಡ್ಕೊಂಬರ್ಬೋದಿತ್ತು. ಬಟ್ ಸ್ಟಿಲ್ ಚೂಸ್ ಮಾಡಿದ್ದು ಯಾಕೆ ಇದನ್ನು ಅಂದರೆ, ಕಲ್ಚರಲಿ ರಿಚ್, ಸಾಂಸ್ಕೃತಿಕವಾಗಿ ಯಾರು ಬಹಳ ಕಲ್ಚರ್ಗಳನ್ನ ಉಳಿಸ್ಕೊಂಡಿದ್ದಾರೆ ಅಂಥ ಜಾಗಕ್ಕೆ ಹೋಗೋದ್ರಿಂದ ನಿಮಗೆ ತೋರ್ಸೋ ಕಥೆಗಳು, ವಿಚಾರಗಳಿರುತ್ತೆ. ಟೋಟಲ್ ಮಾಡರ್ನೈಸ್ಡ್ ವರ್ಲ್ಡಲ್ಲಿ ಏನು ತೋರ್ಸೋಕ್ಕಾಗಲ್ಲ. ಈಗ ಚೈನಾಗೆ ಹೋದರೆ ಅಂಕಾಂಗ್ ರೈಲ್ವೆ ಸ್ಟೇಷನ್ ಒಂದೇ ಥರ ಇರುತ್ತೆ, ಬೇಜಿಂಗ್ ರೈಲ್ವೆ ಸ್ಟೇಷನ್ ಒಂದೇ ಥರ ಇರುತ್ತೆ, ಶಾಂಘೈದು ಒಂದೇ ಥರ ಇರುತ್ತೆ. ಯಾಕೆಂದರೆ ಅವ್ರು ಒಂದು ಯೂನಿಫಾರ್ಮ್ ಥರ ಮಾಡಿಬಿಟ್ಟಿದ್ದಾರೆ. ಈಗ ಮೊನ್ನೆನೂ ಕೇಳ್ತಾ ಇದ್ದೆ ನಾನು, ಸ್ಕೂಲ್ ಕಾಲೇಜ್ಗಳಲ್ಲಿ ಇವಾಗ ಫಸ್ಟ್ PUC ಸೆಕೆಂಡ್ PUCಗೂ ಕಲರ್ ಡ್ರೆಸ್ ಹಾಕೊಳ್ಳೋಂಗಿಲ್ವಂತೆ, ಯೂನಿಫಾರ್ಮ್ ಹಾಕೋಬೇಕಂತೆ. ಬಟ್ ಆ ಕಾಲೇಜ್ ಮಜಾನೇ ಬದುಕದೇ. ಕಾಲೇಜಲ್ಲಿ 5 ವರ್ಷ, ಆ 5 ವರ್ಷದಲ್ಲಿ ಪೂರ್ತಿ 4 ವರ್ಷ 5 ವರ್ಷನೂ ನೀವು ಯೂನಿಫಾರ್ಮೇ ಹಾಕೊಂಡು ಹೋದರೆ ಎಲ್ಲ ಒಂದೇ ಥರ ಕಾಣಿಸುತ್ತೆ. ಆ ಏನೋ ಒಂದು ಡಿಫ್ರೆನ್ಸ್ ಇದ್ರೇ ತಾನೆ ಮಜಾ. ಈಗ ನಾವುಗಳೆಲ್ಲ ಕಲರ್ ಡ್ರೆಸ್ ಒಂದೊಂದು ದಿವಸ ಒಂದೊಂದು ಹಾಕೊಂಡು ಹೋಗ್ತಾ ಇದ್ವಿ. ಸೊ ಏನೋ ಒಂದು ಟ್ರೈ ಮಾಡ್ತಾ ಇದ್ವಿ ಹೊಸ ವಿಷಯಗಳನ್ನು. ಅದೇ ಥರ ದೇಶಗಳಲ್ಲಿ ಕೂಡ ನೀವು ಕಲ್ಚರಲಿ ರಿಚ್ ಕಂಟ್ರೀಸ್ಗೆ ಹೋಗಲಿಲ್ಲ ಅಂದರೆ ಏನೋ ತೋರ್ಸೋಕ್ಕೆ ಏನೂ ಇರಲ್ಲ, ಎಲ್ಲ ಒಂದೇ ಥರ ಇರುತ್ತೆ. ಆಮೇಲೆ ಬಿಲ್ಡಿಂಗ್ಗಳು ಎಷ್ಟು ದಿವಸ ತೋರಿಸ್ತೀರಾ? ಇದು ಮಾನ್ಯುಮೆಂಟ್, ಇದು ಈ ಹಿಸ್ಟ್ರಿ, ಇವನು ಕಟ್ಟದ, ಇದನ್ನು ಮಾಡ್ದ, ನಮಗೆ ರಿಲೇಟಿವ್ ಅಲ್ವಲ್ಲ ಅದು. ಯಾರೋ ಯಾವುದೋ ಟೈಮಲ್ಲಿ 1 ನಿಮಿಷ ಮಾತಾಡ್ಬೋದು ಅದ್ರ ಬಗ್ಗೆ, ಒಂದು ಪೂರ್ತಿ ಕತೆ ಏನು ಹೇಳ್ತೀರ ಅದ್ರ ಮೇಲೆ? ಸೊ ಜನದ ಜೊತೆ ಜನದ ಕಲ್ಚರ್, ಯುರೋಪ್ಗೆ ಹೋಗೋ ಆಸೆ ಇದೆ, US ಹೋಗೋ ಆಸೆ ಇದೆ. ಬಟ್ ಎಲ್ಲಿ ಇನ್ನೂ ಹೊಸ ಹೊಸ ಸಂಸ್ಕೃತಿಗಳಿದೆ, ಹೊಸ ಹೊಸ ಆಚಾರ ವಿಚಾರಗಳಿದೆ, ಅದನ್ನು ತೋರಿಸೋ ಜಾಗಕ್ಕೆ ಹೋಗೋಕ್ಕೆ ನನಗೆ ಇಷ್ಟ ಪರ್ಸ್ನಲಿ. ನನಗೆ ಪೀಪಲ್ ಮೇಕ್ ಪ್ಲೇಸಸ್ ಅಂತ ಹೇಳ್ತಾರೆ. ಜನರಿಂದ ಜಾಗದಿಂದ ಜನ ಅಲ್ಲ. ಈಗ ನನ್ನ ಮನೆ ಇದು ಹೌಸ್, ಇದು ಹೋಮ್ ಆಗೋದು ಹೆಂಗೆ? ನಾವಿರೋದ್ರಿಂದ ಅಲ್ವಾ? ಆ ಥರನೇ ಜಾಗದಿಂದ ಯಾವ ಮನುಷ್ಯನೂ ಆಗಿಲ್ಲ, ಜನರಿಂದ ಜಾಗಗಳಾಗಿಲ್ಲ. ಆ ಥರ ಜನರ ಹಿಂದೆ ನಾನು ಹೋಗ್ತಾ ಇದ್ದೀನಿ, ಜಾಗಗಳಿಂದ ನಾನು ಹೋಗ್ತಾ ಇಲ್ಲ. ಚಿನ್ನದ ಮಣ್ಣನ್ನು ತೊಗೊಂಡ್ಬರ್ತಾರೆ, ಆ ಒಂದು ಚಿನ್ನದ ಮಣ್ಣನ್ನು ಇವನು ಕಲೆಕ್ಟ್ ಮಾಡ್ಕೋತಾನೆ, ಬೇರೆ ಕಡೆಗೆ ಮಾರ್ತಾನೆ. ನೋಡಿ ಇವನ ಹತ್ರ ಇದೆ ಇವಾಗ 20 ದೇಶದ ಅನುಭವ. ಸೊ ಈಗೇನಿದೆ ಫುಲ್ ಟೈಮ್ ಪ್ರೊಫೆಷನ್ ಗೊತ್ತಿಲ್ಲ. ಈಗ ಪ್ರೊಫೆಷನ್ ಅಂತ ಮಾಡ್ತಾನೆ ಇಲ್ಲ, ಒಂದು ಕನ್ನಡ ಪರ ನಡೆ ಅಂತ ಮಾಡ್ತಾ ಇದ್ದೀನಿ. ಪ್ರೊಫೆಷನ್ ಅಂದರೆ ಗೊತ್ತಲ್ಲ ನಿಮಗೆ, ಅದರಿಂದ ಎಕ್ಸ್ಪೆಕ್ಟೇಷನ್ ಸೆಟ್ ಆಗುತ್ತೆ. ಪ್ರಾಬ್ಲಿ ನಿಮ್ಮಿಂದ ಟಿಪ್ಸ್ ತೊಗೋತೀನಿ, ಪ್ರೊಫೆಷನ್ನ ಹೆಂಗೆ ಮಾಡಬೇಕು. ಫ್ಲೈಯಿಂಗ್ ಪಾಸ್ಪೋರ್ಟ್ ಏನೋ ಇದು ಟೂರಿಸ್ಟ್ ಏನೋ ಅವ್ರೇನಾಯ್ತು ಅಂದರೆ ಯಾಕೆ ಅಂದರೆ ಮಾಡಲೇಬೇಕು. ಅವ್ರು 91 ದೇಶ ಮಾಡಿದ್ದಾರೆ, 91 ದೇಶ ನೋಡಿದ್ದಾರೆ. ಅಂದರೆ 91 ದೇಶನೂ ಯೂಟ್ಯೂಬಲ್ಲಿ ಇಲ್ಲ. ರಿಯಲ್ ಟ್ರಾವೆಲರ್ಸ್ ಅವರು, ನಿಜವಾಗ್ಲೂ ಟ್ರಾವೆಲ್ ಮಾಡೋ ಜನ, ಟ್ರಾವೆಲ್ಗೋಸ್ಕರ ಟ್ರಾವೆಲ್ ಮಾಡೋರು. ಕಾಂಟೆಂಟ್ ಮಾಡಿದ್ದು ಅವ್ರ ಖುಷಿಗೋಸ್ಕರ, ಅದು ಕ್ಲಿಕ್ ಆಯಿತು, ಅದು ಬೇರೆ ವಿಚಾರ. ಬಟ್ ಇವಾಗ ಟೂರ್ಗೆ ಯಾಕೆ ಬಂದರು, ಅಫ್ಕೋರ್ಸ್ ಅವರ ಅನುಭವಗಳನ್ನ ಇನ್ನೊಬ್ರಿಗೂ ಹಂಚ್ತಾ ಇದ್ದಾರೆ. ಅವ್ರು ಹೆಂಗೆ ದುಡ್ಡು ಉಳಿಸ್ತು, ಹೆಂಗೆ ಬೇರೆ ಬೇರೆ ಅನುಭವ ಮಾಡಿದ್ರು, ಅವ್ರಿಗೂ ಅದನ್ನು ಮಾಡಿಸ್ತಾರೆ. ಟಿಪಿಕಲ್ ಟೂರ್ ಕಂಪ್ನಿ ಏನಾಗುತ್ತೆ, ಇಲ್ಲಿ ಕೂತ್ಕೊಂಡು ಬುಕ್ಕಿಂಗ್ ಮಾಡ್ತಾರೆ, ಅಲ್ಲಿ ಯಾರೋ ಥರ್ಡ್ ಪಾರ್ಟಿ ಟೂರ್ ಮಾಡಿಸ್ತಾ ಇರ್ತಾರೆ. ಆದರೆ ಇವ್ರು ಮಾಡಿಸ್ತಾರೋ ಟೂರ್ ಇವ್ರ ಅನುಭವ ಪಡೆದು ಆ ದೇಶನ ನೋಡಿ 91 ದೇಶ ನೋಡಿದ್ದಾರೆ ಅಂದರೆ ಎಷ್ಟು ಅನುಭವ ಇರ್ಬೋದು. ಆ ದೇಶದ ಅನುಭವ, ಆ ದೇಶದ ಬೆಸ್ಟ್ ಥಿಂಗ್ಸ್ ಅವ್ರಿಗೆ ಗೊತ್ತು, ಲೋಕಲ್ಲು. ಸೊ ಈ ನಮ್ಮ ಕನ್ನಡಿಗರಿಗೂ ಅವರ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಮೂಲಕ ಶುರು ಮಾಡ್ತಾ ಇದ್ದಾರೆ ಅಂದರೆ ಅದು ಭಾಳ ಹೆಮ್ಮೆಯ ವಿಷಯ. ಪ್ರತಿಯೊಬ್ಬರು ಕೂಡ ಒಂದ್ಸಲಿ ಅವ್ರ ಟೂರ್ನ ಟ್ರೈ ಮಾಡಬೇಕು ಅನ್ನೋ ನನ್ನ ಆಸೆ. ಈಗ ನೀವು ನನ್ನ ಕೇಳಿದ್ರು ತುಂಬ, ನೀವು ಶುರು ಮಾಡಿ ಅವರು ಶುರು ಮಾಡಿದ್ರಲ್ಲ ಅಂತ ಇದೆ ಮಗ, ಹರ್ಡ್ ಮೆಂಟಾಲಿಟಿ. ಅವರೊಬ್ರು ಮಾಡಿದ್ರು ನಾನು ಮಾಡ್ತೀನಿ. ನಾನು ಮಾಡಬಾರ್ದು. ಯಾಕೆ ನಾನು ಮಾಡಬಾರ್ದು? ನಾನು ಇನ್ನೂ 91 ದೇಶ ನೋಡಿಲ್ಲ. ನಂಗೆ ಸ್ವಂತ ಅನುಭವದ ಅವಶ್ಯಕತೆ ಫಸ್ಟ್ ಇದೆ. ನಾನು ಯಾಕೆ ಇವಾಗ ಶುರು ಮಾಡಲಿ? ಶುರು ಮಾಡಬಹುದು, ಮಾಡಬಾರ್ದು ಅಂತಿಲ್ಲ, ನನಗನ್ಸಿಲ್ಲ. ನನಗೆ ಇವಾಗ ಸದ್ಯಕ್ಕೆ ಇನ್ನೂ ಸಾಕಷ್ಟು ಅನುಭವದ ಕಲೆ ಹಾಕೋಬೇಕಾಗಿದೆ. ನನ್ನ ಫೋಕಸ್ ಬೇರೆ. ನಾನು ನಾಳೆ ದಿವಸ ಮಾಡ್ದೇನೂ ಇರ್ಬೋದು, ಅದನ್ನು ಅಥವಾ ನಾಡಿದ್ದು ಅನ್ನಿಸಿದ್ರೆ ಮಾಡ್ಬೋದು. ಯಾರೋ ಹೇಳಿದ್ರು ಅಂತ ಮಾಡಲ್ಲ, ನನಗೆ ಅನ್ನಿಸಿದ್ರೆ ನಾನು ಮಾಡ್ತೀನಿ. ಸೊ ಅವ್ರು ಮಾಡ್ತಾ ಇರೋದು ಉತ್ತಮ ನಡೆ. ಅದರಿಂದ ಸಾಕಷ್ಟು ಕನ್ನಡಿಗರು ಸುಮಾರು ದೇಶಗಳನ್ನ ನೋಡ್ಬೋದು ಇನ್ನು ಮುಂದಕ್ಕೆ ಕಮ್ಮಿ ದರದಲ್ಲಿ. ನಾವು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನ ಕೀನ್ಯಾದಲ್ಲಿ ದ ಗ್ರೇಟ್ ಮೈಗ್ರೇಷನ್ ನೋಡಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಸೊ ನಿಮ್ಮ ಕಾಂಪಿಟೇಷನ್ ಇಲ್ಲ? ಯಾಕೆ ಬೇಕು? ಕಾಂಪಿಟೇಷನ್ ಇರಬೇಕು. ವಿಡಿಯೋಸ್ ಅವ್ನು ಒಳ್ಳೆ ವಿಡಿಯೋ ಮಾಡ್ತಾನೆ ಅಂದರೆ ನಾನು ಅವ್ರಿಗಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಕಾಂಪಿಟೇಷನ್ ಇರಬೇಕು. ಸ್ಪೋರ್ಟಿವ್ನೆಸ್ ಇರಬೇಕು. ಹೌದು,
ಅದು ಹೊಡೆದಾಟ ಇರಬಾರ್ದು. ಒಬ್ರನ್ನೊಬ್ರು ಪ್ರಮೋಟ್ ಮಾಡಬೇಕು. ಯಾಕಂದರೆ ಎಲ್ಲರೂ ಹೇಳ್ದಂಗೆ ಕನ್ನಡ ಸೋಲ್ಜರ್ಸ್, ನಾವು ಕನ್ನಡ ಸೈನಿಕರು. ನಾವು ನಮ್ಮ ಕನ್ನಡವನ್ನು, ನಮ್ಮ ಭಾಷೆಯನ್ನು, ನಮ್ಮ ನೆಲವನ್ನು ಎಲ್ಲ ರೀತಿ ಕಾಪಾಡ್ಕೋಬೇಕು. ನಾವೇ ಹೊಡೆದಾಡಿದ್ರೆ ಏನು ಪ್ರಯೋಜನ ಬಂತು? ಉಪಯೋಗ ಇಲ್ಲ. ಒಬ್ಬ ಈಗ ನಾನು ಚಿಕ್ಕವನಾಗಿದ್ದಾಗ ಅವ್ರು ನನ್ನ ಕೈ ಹಿಡಿದ್ರಲ್ವ, ನಾನು ಒಂದು 10 ಜನನ ಕೈ ಹಿಡಿಬೇಕು ಸಾಧ್ಯವಾದಾಗ. ನಾನು ಒಂದು 10,000 ಸಬ್ಸ್ಕ್ರೈಬರ್ಸ್ ಇರೋ ಒಂದು 10 ಜನಕ್ಕೆ ಒಂದ್ಸಲಿ ಹೋಗಿ ಸಪೋರ್ಟ್ ಮಾಡಬೇಕು ಜೆನ್ಯೂನ್ ಆಗಿದ್ದರೆ. ಅದೇ ಥರನೇ ಮುಂದುವರಿಸ್ಬೇಕು ನಾವು ಎಲ್ಲನೂ. ನೀವು ಮಾಡ್ತಾಯಿದ್ದೀರಾ ಕೆಲಸನ. ಎಷ್ಟೋ ಜನ ಹಿಡನ್ ಟ್ಯಾಲೆಂಟ್ಸ್ಗಳನ್ನು ಹೊರಗೆ ತೆಗಿತಾ ಇದ್ದೀರಾ, ಅವರನ್ನು ಈ ಒಂದು ಕನ್ನಡ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡ್ತಾ ಇದ್ದೀರಾ. ಅದರಿಂದ ಎಷ್ಟು ಉಪಯೋಗ ಆಗ್ತದೆ. ಚಾನಲ್ ಒಂದು ಸೈಡು, ಕಮರ್ಷಿಯಲ್ ಒಂದು ಸೈಡು, ಚಾನಲ್ ಒಂದು ಸೈಡು, ಇವೆಲ್ಲ ಸೈಡ್ಗೆ ಇಟ್ಟರೆ ನಿಜವಾದ ಉದ್ದೇಶ, ನಿಜವಾದ ಕೆಲಸ ಎಷ್ಟಿದೆ ಮಾಡೋದಕ್ಕೆ. ಕನ್ನಡ ಸೇವೆ ಎಲ್ಲರೂ ಮಾಡ್ತಾಯಿದ್ದೀವಿ, ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಕ್ರಿಯೇಟರ್ಸ್ ಆಗಿ ನಾವು. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ಸುತ್ತೆ ನನಗೆ ಇದು. ಆ್ಯಂಡ್ ಹೇಗೆ ಪ್ಲ್ಯಾನ್ ಮಾಡ್ತೀವಿ? ಪ್ಲ್ಯಾನ್ ಏನೂ ಮಾಡಲ್ಲ ಜಾಸ್ತಿ. ಒಂದು ರೂಟ್ ಏನಾದ್ರು ತಲೆಗೆ ಹಾಕೋತೀನಿ. ಆ್ಯಕ್ಚುಲಿ ತುಂಬ ಬೇಗ ಹೋಗಿ ದೇಶಕ್ಕೆ ವಾಪಸ್ ಬಂದರೆ ತುಂಬ ಖರ್ಚು ಜಾಸ್ತಿ ಆಗುತ್ತೆ. ಪ್ಲ್ಯಾನ್ ಯಾವ ಥರ ಮಾಡಬೇಕು, ಯಾವುದೇ ಟ್ರಾವೆಲರ್ ಆದರೂ ಒಂದು ದೇಶಕ್ಕೆ ಹೋದರೆ ಆ ದೇಶದಿಂದನೇ ಇನ್ನೊಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಅಲ್ಲಲ್ಲೇ ಲ್ಯಾಂಡ್ ಬಾರ್ಡರ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ತುಂಬ ಹಣ ಉಳಿಯುತ್ತೆ. ಬಟ್ ಕೆಲವು ದೇಶಗಳು, ಮಡಗಾಸ್ಕರ್ ದೇಶಗಳ ಈ ಥರ ದೇಶಗಳಲ್ಲಿ ವಾಪಸ್ ಬರಲೇಬೇಕಾಗತ್ತೆ. ಯಾಕಂದರೆ ಮಧ್ಯೆ ಯಾವುದು ರೂಟ್ ಕಂಟ್ರೀಸ್ ಸಿಗಲ್ಲ. ನಂಗೆ ಈ ಸತಿ ಸಿಕ್ಕಿತ್ತು, ಬಟ್ ಬೇಕಾದಷ್ಟು ಬೇರೆ ಚಾಲೆಂಜಸ್ ಇರುತ್ತೆ. ಮಡಗಾಸ್ಕರಿಂದ ಹೊರಡ್ಬೇಕಾದ್ರೆ ನನಗೆ ಫುಡ್ ಪಾಯ್ಸನಿಂಗ್ ಆಯಿತು. ಸೊ ಮಡಗಾಸ್ಕರಲ್ಲಿ ಕಾಲರಾ ಪ್ರಾಬ್ಲಮ್ ಇದೆ. ಒಂದೊಂದು ದೇಶದಲ್ಲೂ ನನ್ನ ಪ್ರಾಬ್ಲಮ್ ಇದೆ. ಆಲ್ರೆಡಿ ನನ್ನ ದೇಹದಲ್ಲಿ 5 ರಿಂದ 7 ವ್ಯಾಕ್ಸಿನೇಷನ್ಸ್ ಇದೆ. ಒಂದು ಕೋವಿಡ್ 2 ಸಲ, 2 ಕೋವಿಶೀಲ್ಡ್ ಇದೆ ದೇಹದಲ್ಲಿ. ಯೆಲ್ಲೋ ಫೀವರ್ ವ್ಯಾಕ್ಸಿನ್ ಇದೆ. ಆಫ್ರಿಕಾಗೆ ಹೋಗಬೇಕು ಅಂದರೆ ನೀವು ಯೆಲ್ಲೋ ಫೀವರ್ ವ್ಯಾಕ್ಸಿನ್ ಹಾಕೋಬೇಕು. ಪೋಲಿಯೋ ಡ್ರಾಪ್ಸ್ ಹಾಕೋಬೇಕು. ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಬಹಳ ಹಾಕ್ತಾರೆ. ನೀವು ಹೋದ್ರೆ ಹಾಕೋಬೇಕು. ನೀವು ಹೋದ್ರೆ ಹಾಕೋಬೇಕು. ಪಲ್ಸ್ ಪೋಲಿಯೋ ಹಾಕೊಂಡು ಹೋಗೋದು. ಹೌದು, ನನಗೆ ಗೊತ್ತೇ ಇರಲಿಲ್ಲ ಪಲ್ಸ್ ಪೋಲಿಯೋ ರುಚಿ ಹೇಗಿರುತ್ತೆ ಅಂತ. ಕಹಿ ವಿಷಾರಿ. 2 ಡ್ರಾಪ್ ಹಾಕಿದ್ರು ತಲೆಯೆಲ್ಲ ಗಿರ್ರನ್ಬಿಡ್ತು. ಸೊ ಅದಾದಮೇಲೆ ವೈರಲ್, ತುಂಬ ಕೋಲ್ಡ್ ರೀಜನ್ಸ್ಗೆ ಹೋಗ್ಬೇಕಾದ್ರೆ ಒಂದು ವೈರಲ್ ವ್ಯಾಕ್ಸಿನೇಷನ್ ಕೊಡ್ತಾರೆ, ವೈರಲ್ ಎಫೆಕ್ಟ್ ಆಗಬಾರ್ದು ಅಂತ. ಅದನ್ನು ತೊಗೊಂಡೆ. ತುಂಬ ಹಾಟ್ ರೀಜನ್ಸ್ಗೆ ಹೋಗ್ಬೇಕಾದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ. ಯಾಕಂದರೆ ಇನ್ನೊಂದು ಪ್ರಾಬ್ಲಮ್ ಏನು, ನಿಮ್ಮ ಬೇರೆ ದೇಶಕ್ಕೆ ಹೋದರೆ ಗಾಯ ಆದರೆ ಅಥವಾ ಬೇರೆ ದೇಶಕ್ಕೆ ಹೋದರೆ ಇನ್ಫೆಕ್ಷನ್ ಆದರೆ ಬಹಳ ಡೇಂಜರಸ್. ಯಾರೂ ನೆಗ್ಲೆಕ್ಟ್ ಮಾಡಬಾರ್ದು ಈ ವಿಷಯನ. ನಿಮ್ಮ ದೇಶದಲ್ಲಿಯೇ ನೀವು ಬೇರೆ ರೀಜನ್ಸ್ಗೆ ಹೋದ್ರೂ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಎಸ್ಪೆಷಲಿ ಬೇರೆ ದೇಶಕ್ಕೆ ಹೋದರೆ ಬಹಳ ಡೇಂಜರಸ್. ಎಸ್ಪೆಷಲಿ ಮಡಗಾಸ್ಕರ್ ಅಥವಾ ಈ ಥರ ಐಸೋಲೇಟೆಡ್ ಕಂಟ್ರೀಸ್. ಯಾಕೆಂದರೆ ಅಲ್ಲಿಯ ಬ್ಯಾಕ್ಟೀರಿಯಾ ಹೊರಗಿರೋ ಬ್ಯಾಕ್ಟೀರಿಯಾ ಅಲ್ಲಿಗೆ ಬಂದಿರಲ್ಲ, ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿರಲ್ಲ. ನಿಮ್ಮ ದೇಹಕ್ಕೆ ಅಲ್ಲಿಯ ಬ್ಯಾಕ್ಟೀರಿಯಾ ಅಥವಾ ವೈರಸ್ಗೆ ಇಮ್ಯುನಿಟಿ ಇರಲ್ಲ. ಆ ಬ್ಯಾಕ್ಟೀರಿಯಾ ಅಥವಾ ವೈರಸ್ಸು ನಿಮಗೆ ಟಚ್ ಆದಾಗ ನೀವು ವಾಸಿನೇ ಆಗಲ್ಲ, ಸಾಯೋ ಸಿಚುವೇಶನ್ಸ್ ಇರುತ್ತೆ. ನನಗೆ ಆಫ್ರಿಕಾ ಇಥಿಯೋಪಿಯಲ್ಲಿ ಒಂದು ಚಿಕ್ಕ ಗಾಯ ಆಯಿತು, 25 ದಿವಸ ಆದರೂ ವಾಸಿ ಆಗಲಿಲ್ಲ. ಡಾಕ್ಟ್ರ್ ಹೇಳ್ದ, ಇದು ಹೊಸ ಬ್ಯಾಕ್ಟೀರಿಯಾ, ಭಾರತ ದೇಶದಲ್ಲ, ಇದು ಆಫ್ರಿಕಾ ಬ್ಯಾಕ್ಟೀರಿಯಾ ನಿನ್ನ ದೇಹದಲ್ಲಿರೋದು, ವಾಸಿ ಆಗಲ್ಲ. ಯಾಕಂದರೆ ನಿನ್ನ ದೇಹ ಅದಕ್ಕೆ ತೊಗೊಂಡಿಲ್ಲ. ಈ ಸತಿ ಇಮ್ಯುನಿಟಿ ಬಿಲ್ಡ್ ಮಾಡ್ತಾಯಿದೆ, ನೆಕ್ಸ್ಟ್ ಟೈಮ್ ಬಂದಾಗ ನಿಂಗೆ ಆಗಲ್ಲ. ಚಿಕ್ಕ ಗಾಯ 25 ದಿವಸ ವಾಸಿ ಆಗಲ್ಲ, 1 ದಿವಸದಲ್ಲಿ ವಾಸಿ ಆಗೋದಿಲ್ಲ. ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಅದಕ್ಕೆ ಆ್ಯಂಟಿಬಯೋಟಿಕ್ಸು, ಇಂಜೆಕ್ಷನ್. ಅಂದರೆ ಹೆಲ್ತ್ ಮೇಂಟೈನ್ ಮಾಡೋದು ಭಾರಿ ಕಷ್ಟ ಟ್ರಾವೆಲಿಂಗಲ್ಲಿ. ಅದು ಫುಡ್ ವಿಷಯದಲ್ಲಿ, ನೀರು ವಿಷಯದಲ್ಲಿ. ಯಾಕಂದರೆ ಎಷ್ಟು ಸಲ ಗಮನ ಕೊಡ್ತೀರಾ. ತುಂಬ ಭಯ ಆಗ್ತದೆ. ನೀರಿಲ್ಲ, ಬಾಟ್ಲ್ ನೀರು ತೊಗೋಬೇಕು ಅಂದರೆ 3 ಕಿಲೋಮೀಟ್ರ್ ಹೋಗಬೇಕು. ಯಾವುದೋ ನೀರು ಕುಡಿದ್ರೆ ಸಾಕಾಗಿರುತ್ತೆ. ಬಟ್ ಆ ನೀರು ಕುಡಿದ್ರೆ ಕಾಲರ ಬಂದರೆ ಏನು ಮಾಡ್ತೀರಾ? ಸೊ ಅದಕ್ಕೆ ದೇಹ ಪೂರ್ತಿ ವ್ಯಾಕ್ಸಿನೇಷನ್ಸ್ ಇದೆ ಸುಮಾರು ಪ್ರೊಟೆಕ್ಷನ್ಗೋಸ್ಕರ. ಬಟ್ ಅದು ಯಾವ ಮಟ್ಟದ ಸೈಡ್ ಎಫೆಕ್ಟ್ಸು, ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಏನಂದರೆ ಈ ಉದ್ದೇಶಕ್ಕೋಸ್ಕರ ಸಾಕಷ್ಟು ನನ್ನನ್ನು ನಾನು ಅನ್ಕಂಫರ್ಟಬಲ್ ಪೊಸಿಷನ್ಸಲ್ಲಿ ಹಾಕೋತಾ ಇದ್ದೀನಿ ಕಂಟಿನ್ಯೂಸ್ ಆಗಿ. ಮುಂದಿನ ಪ್ಲ್ಯಾನ್ಸು ಇದೆ. ಈ ಒಂದು ಮಧ್ಯ ಅನ್ನಿಸ್ತಾ ಇತ್ತು, ಪ್ರತಿ ದೇಶ ಮಾಡಿದಾಗ್ಲೂ ಸಾಕಪ್ಪ ಆಗಲ್ಲ, ಇನ್ನು 25 kg ಬ್ಯಾಗ್ ಹಾಕ್ಕೊಂಡು ಪ್ರತಿ ದೇಶನ ಗೊತ್ತಿಲ್ಲದಿರೋ ದೇಶದಲ್ಲಿ ಅಲ್ಲಿ ಪ್ರತಿ ಸಲ ಅರಿಯೋದು ಭಾರಿ ಕಷ್ಟ. ಅದಾದಮೇಲೆ ಎಸ್ಪೆಷಲಿ ವಾಪಸ್ ಮನೆಗೆ ಬಂದು ಪ್ರತಿ ಸಲ ಹೊರಡೋದಿದೆಯಲ್ಲ, ಅದು ಇನ್ನೂ ಡಬಲ್ ಕಷ್ಟ. ಪ್ರತಿ ಸಲ ಅಯ್ಯೋ ಆಗಲ್ಲ ಅಂತ ಅಂದ್ಕೊಂಡೆ ಇಷ್ಟು ದೇಶ ಮಾಡಿದೆ. ಬಟ್ ಯಾಕೋ ಈ ಸತಿ ಒಂದು 15-20 ದೇಶ ಆದಮೇಲೆ ಏನು ಮಾಡ್ತಾಯಿದ್ದೀನಿ ಇದು ಕರೆಕ್ಟ್ ದಾರಿ ಅಂತ ಅನ್ಸೋಕ್ಕೆ ಶುರುವಾಗಿದೆ. ಅದನ್ನು ಇನ್ನೂ ಸ್ಟ್ರಾಂಗಾಗಿ ಪರ್ಸ್ಯೂ ಮಾಡಬೇಕು ಅಂತ ಅದಕ್ಕೋಸ್ಕರನೇ ಈ ಸತಿ ಸಪೋರ್ಟ್ ಕೇಳಿದ್ದು. ಯಾಕೆಂದರೆ ಒಂದು ಫಿನಾನ್ಷಿಯಲಿ ರೆವೆನ್ಯೂ ಕರೆಕ್ಟಾಗಿಲ್ಲ ಅಂದಾಗ ನಿಮಗೆ ಪ್ರತಿ ಟ್ರಿಪ್ಗೂ ಕಷ್ಟ ಆಗ್ತಾ ಹೋಗುತ್ತೆ. ಫಿನಾನ್ಷಿಯಲಿನೂ ಕಷ್ಟ, ಫಿಸಿಕಲಿನೂ ಕಷ್ಟ, ಮೆಂಟಲಿನೂ ಕಷ್ಟ, ಎಲ್ಲರೂ ಕಷ್ಟ ಆಯಿತು ಅಂದರೆ ಮಾಡೋಕ್ಕೆ ಕಷ್ಟ. ಯಾವುದಾದ್ರು ಒಂದು ರಿಲೀಫ್ ಸಿಕ್ಕಿದ್ರೆ ಮಿಕ್ಕಿದ್ದನ್ನೆಲ್ಲ ಮಾಡ್ಕೋಬೋದು. ಅದಕ್ಕೋಸ್ಕರ ಈ ಸತಿ ಗಮನ ಎಲ್ಲದ್ರ ಮೇಲೂ ಕೊಡ್ತಾಯಿದ್ದೀನಿ. ಈ ಉದ್ದೇಶ ನಾನು ಏನು ಅಂದ್ಕೊಂಡಿದ್ದೀನಿ, 197 ದೇಶನ ರೀಚ್ ಮಾಡಬೇಕು, ಕನ್ನಡ ಕಥೆಗಳನ್ನು ಹೇಳಬೇಕು. ಅಲ್ಲಿಂದ ನ್ಯಾಷನಲ್ ಜಿಯೋಗ್ರಫಿಕ್ ಡಿಸ್ಕವರಿ ಏನು ನಮಗೆ ಕೊಡೋಕ್ಕಾಗಲಿಲ್ಲ, ಅದನ್ನು ನಾವು ಕನ್ನಡದಲ್ಲಿ ಕೊಡಬೇಕು ಅನ್ನೋ ಆಸೆ ಮುಂದುವರ್ಸ್ಕೊಂಡು ಹೋಗ್ತೀನಿ. ಕನ್ನಡಿಗರ ಸಪೋರ್ಟು, ಪ್ರೋತ್ಸಾಹ ಸದಾ ಇದೆ, ಇನ್ನು ಮುಂದಕ್ಕೂ ಇರಲಿ ಅಂತ ಇದ್ರ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನೆನ್ನೆ ಹಾಕಿದಂತಹ ಕಾರ್ ಕಾಚವನ್ನ ತೆಗಿತಾ ಇದೀವಿ ನೋಡಿ, ಎಷ್ಟು ಕಷ್ಟ. ಇಷ್ಟು ದಪ್ಪ ತಿಕ್ ಮ್ಯಾಟ್ ಇದು. ನೀವು QR ಕೋಡ್ ಹಾಕಿಲ್ಲ, ಈಗ ದುಡ್ಡು ಹಾಕ್ತಿದಾರೆ ಜನ. QR ಕೋಡ್ ಹಾಕಿದೆ, ಒಂದ್ಸಲ ಹಾಕಿದೆ. ಇವತ್ತವರೆಗೂ ಯಾವತ್ತೂ ಯಾರನ್ನೂ ಕೇಳಿರಲಿಲ್ಲ. ಫಸ್ಟ್ ಟೈಮ್ ಹಾಕಿದೆ, ಅದು ಮೊನ್ನೆ ಒಂದೇ ಒಂದು ವಿಡಿಯೋ ಹಾಕಿದೆ. ಒಂದೇ ದಿವಸದಲ್ಲಿ 20,000 ರೂಪಾಯಿನ ಹಾಕಿದ್ರು ಜನ. 20,000 ರೂಪಾಯಿ ಹಾಕಿದ್ರು.
ಆಮೇಲೆ ನನ್ನ ಆಸೆ ಏನಿದೆ ಅಂದರೆ ಹೋಗ್ತಾ ಹೋಗ್ತಾ QR ಕೋಡ್ ಕಂಟಿನ್ಯೂಸ್ ಹಾಕಿ ಹಣ ತೊಗೋಬೇಕು. ಒಂದು ಚಾನಲ್ಗೆ ಸಪೋರ್ಟ್ ಬೇಕೇ ಬೇಕು. ಇನ್ನೊಂದು ನನ್ನ ಕೈಲಿ ಸಾಧ್ಯವಾದರೆ ಹಣ ಜಾಸ್ತಿ ಬರೋಕ್ಕೆ ಶುರುವಾದರೆ ನಮ್ಮ ಗ್ಲೋಬಲ್ ಕನ್ನಡಿಗ ಫಂಡ್ ಅಂತ ಶುರು ಮಾಡಿ ಬೇರೆ ಬೇರೆ ದೇಶದಲ್ಲಿ ಒಂದಿಷ್ಟು ಒಳ್ಳೇದು ಮಾಡ್ಬೋದು. ಕನ್ನಡದಿಂದ ಒಂದಿಷ್ಟು ಜನಕ್ಕೆ ಒಳ್ಳೇದಾಗಲಿ ಅನ್ನೋ ಒಂದು ಥಾಟ್ ಪ್ರೊಸೆಸ್ಸು ಇದೆ. ಈಗ ಬುರುಂಡಿಗೆ ಹೋದ್ವಿ ಅಂದ್ಕೊಳ್ಳಿ, ಪ್ರಪಂಚದ ಅತ್ಯಂತ ಬಡ ದೇಶ, ಅಥವಾ ಮಡಗಾಸ್ಕರಲ್ಲಿ ಅಲ್ಲೆಲ್ಲೋ ಒಂದು ಸ್ಕೂಲ್ಗೋ ಶಾಲೆಗೋ ಹೆಲ್ಪ್ ಮಾಡಿ ಈಗೇನು ಇಲ್ಲಿ ಮಾಡ್ತಾಯಿದ್ವಿ ಅದನ್ನು ನಾವು ಬೇರೆ ಹೊರ ದೇಶಗಳಲ್ಲೂ ಮಾಡ್ಬೋದು. ಕನ್ನಡ ಪರ ಒಳ್ಳೆಯ ಉದ್ದೇಶ. ಯಾಕೆ ಮಾಡಬೇಕು, ಇಲ್ಲೇ ಬಡವರು ಇಲ್ವಾ ಹಂಗೆ ಪ್ರಶ್ನೆ ಕೇಳೋಕ್ಕಾಗಲ್ಲ. ಈಗ ಕೋವಿಡ್ ಲಸಿಕೆ ನಮಗೆ ಕಮ್ಮಿ ಆದಾಗಲೂ ನಾವು ನೇಪಾಳಕ್ಕೆ ಕೊಟ್ವಿ, ಅಥವಾ ಇನ್ನೊಂದು ಊಟ ಇವಾಗ ಕಮ್ಮಿ ಆದ್ರೂ ಇನ್ನೊಂದು ದೇಶಕ್ಕೆ ಕಳಿಸ್ಕೊಟ್ವಿ. ನಮ್ಮೊಂದು ಆ ಥರನೇ ನಾವು ಕೆಲಸ ಮಾಡಬೇಕಾಗಿರೋದು. ಎಲ್ಲರೂ ನಮಗೆ ಬೇಕು ಅಂದರೆ ಎಷ್ಟು ಕೊಟ್ಟರೂ ಸಾಲಲ್ಲ ನಮಗೆ. ಸಾಧ್ಯವಾದರೆ ಆ ಫಂಡಿಂದ ಜಾಸ್ತಿ ಆಗ್ತಾ ಹೋದರೆ ನನ್ನ ಖರ್ಚು ಕಳೆದು ನನಗೇನು ಪ್ರಾಫಿಟ್ ಬೇಡ. ತುಂಬ ಇವತ್ತವರೆಗೂ ಪ್ರಾಫಿಟ್ ನಾನೇನು ನೋಡಿಲ್ಲ. ಇದರಲ್ಲಿ ಪ್ರಾಫಿಟ್ ನೋಡಿದಿದ್ರೆ ಈ ಕೆಲಸ ಮಾಡೋಂಗೇ ಇಲ್ಲ. ನಾನು ಸ್ಯಾಲ್ರಿನೇ ತೊಗೊಂಡಿಲ್ಲ ಇನ್ನೂ. ಬಟ್ ನಿಮ್ಮ ಮನೇಲಿ ಕೇಳಲ್ಲ, ದುಡಿಯೋ, ಕಾಸು ಕೊಡೋ, ಸಂಬಳ ಕೊಡೋ? ಅದಕ್ಕೆ ಹೇಳ್ತಾರೆ ನಮ್ಮ ತಂದೆ ತಾಯಿ ಗ್ರೇಟ್ ಅಂತ. ಆ ಥರ ಫೋರ್ಸ್ ಯಾವತ್ತೂ ಮಾಡಿಲ್ಲ ಅವರು. ಏನೋ ಒಂದು ಮಾಡ್ತಾ ಇದೆ ಒಳ್ಳೇದು, ನೀನು ಯಾವತ್ತೂ ಕೆಟ್ಟದ್ದು ಮಾಡಿಲ್ಲ, ದಾರಿಲಿ ನಡಿ, ಏನೋ ಒಳ್ಳೇದಾಗುತ್ತೆ ಅಂತ. ನನ್ನ ಆಸೆ ಇರೋದು ಇದೆ, ಕನ್ನಡಕ್ಕೋಸ್ಕರ ನನ್ನನ್ನು ನಾನು ಅರ್ಪಿಸ್ಕೋಬೇಕು ಅಂತ ಇದೆ. ಈ ನೆಲಕ್ಕೆ, ಈ ನಾಡಿಗೆ ಏನಾದ್ರು ಮಾಡಬೇಕು. ನಾನು ಈ 197 ದೇಶದಲ್ಲಿ 1,97,000 ಪಾಠಗಳು ಸಿಗುತ್ತೆ. ಆ ಪಾಠಗಳನ್ನೆಲ್ಲ ಕಲಿತು ಏನು ಬಿಡಬೇಕು, ಏನು ತೊಗೋಬೇಕು ಅಂತ ನಾವು ಇಲ್ಲಿಗೆ ಹಾಕಿದ್ರೆ, ಅಪ್ಲಿಕೇಶನ್ ಮಾಡಿದ್ರೆ ಅದನ್ನು ನಾವು ನಮ್ಮ ನಾಡನ್ನು ಇನ್ನೂ ಎಲ್ಲ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ಬೋದು ಅನ್ನೋ ನನ್ನ ಆಸೆ. ಅಲ್ಟಿಮೇಟ್ಲಿ ನನ್ನ ಉದ್ದೇಶ ಅದೇ, ಅಷ್ಟನ್ನು ಕಲಿತು ಬೇರೆ ಕಡೆಯಿಂದ ಆ ಪ್ರಿನ್ಸಿಪಲ್ಸ್ ನಮ್ಮ ರಾಜ್ಯಕ್ಕೆ ನಾನು ತೊಗೋಬೇಕು ಅಂತ. ಯಾಕೆಂದರೆ ನಾನು ದೇಶ ಅಂತ ಹೇಳಲ್ಲ, ದೇಶ ತುಂಬ ದೊಡ್ಡದಾಗೋಯ್ತು. ನನ್ನ ನಾಡು, ನನ್ನ ಜನ, ಸಾಕು ನನಗಷ್ಟು. ಅದೇನು ಲವ್, ಮದುವೆ ಅದೆಲ್ಲ ಆಗಲ್ಲ? ಲವ್ ಆಗ್ತಾ ಇರುತ್ತೆ. ಯಾರ್ಯಾರು ಆಗಲ್ಲ ಅಂತ ಹೇಳ್ತಾರೋ ಅವರೆಲ್ಲ ಸುಳ್ಳು ಹೇಳ್ತಾರೆ ಅಂತ. ಹೌದು, ಈ ಒಂದು ಒಳ್ಳೆ ಗುಲಾಬಿ ನೋಡಿದ್ರೆ ನಿಮ್ಗೆ ಲವ್ ಆಗಲ್ವಾ? ಮತ್ತು ಲವ್ ಅನ್ನೋದು ಬರೀ ಅದಕ್ಕೊಂದಕ್ಕೆ ಸಮರ್ಪಿತ ಅಲ್ಲ. ಪ್ರೀತಿ ಆಗಾಗ ಎಲ್ಲ ಮನುಷ್ಯನಿಗೂ ಆಗ್ತಾ ಇರಬೇಕು. ಆಗಾಗ ಅಫ್ಕೋರ್ಸ್ ಮದುವೆ ಕಮಿಟ್ಮೆಂಟು ಆ ಥರ ನನಗೇನು ಇಲ್ಲ, ಅಂದರೆ ಸದ್ಯಕ್ಕಿಲ್ಲ. ಆಗಬಾರ್ದು ಅನ್ನೋ ಉದ್ದೇಶನೂ ಇಲ್ಲ. ಆದರೆ ಒಳ್ಳೇದಾಗತ್ತೆ, ಇಲ್ಲ ಆಗಲಿಲ್ಲ ಅಂದರೂ ಯಾವ ಬೇಜಾರು ಇಲ್ಲ. ಬಟ್ ಲವ್ ಆಗಾಗ ಆಗ್ತಾ ಇರುತ್ತೆ. ಅದ್ಯಾರೋ ಒಂದು ಇರಾನ್ ಹುಡುಗಿನ ಅದೇನೋ ಒಂದು ಮೀನಾ, ಮಿನುಗುತ್ತಾರೆ ಮೀನಾ. ಏನಂತದೆ? ಯಾವುದೋ ಊರಿನ ರಾಣಿಯು ಇವಳು, ನಗು ನಗುತ್ತಲೇ ನನ್ನನು ತನ್ನಲ್ಲಿಗೆ ಸೆಳೆದಳು. ಮುದ್ದು ಹುಡುಗಿಯೇ, ಈ ಹೃದಯ ಕದ್ದವಳೇ ನೀನೇನ, ನನ್ನ ಕನಸಿನ ನಾಯಕಿಯೇ ನೀನೇನ, ಈ ಮನಸ್ಸಿಗೆ ಆಸರೆಯೇ ಬರಲೇನ, ನಿನ್ನ ಪ್ರೀತಿಯ ಅಂಗಳದಿ ಕೊಡುವೆಯ ನೀ ಕನಸಿಗೆ ಹರುಷದ ಹಾದಿ. ಅಂದರೆ ಆ ಹುಡುಗಿ ಅಂತ ಮುದ್ದಾದ ಹುಡುಗಿ ಅಂದರೆ ಮೀನಾ ಸಡನ್ ಸಿಕ್ಕಿದ್ದು ನನಗೆ ಇಸ್ಫಹಾನ್ ನಗರದಲ್ಲಿ. ಇಲ್ಲಿ ಇಸ್ಫಹಾನ್, ಯಾವ ದೇಶ? ಇರಾನಲ್ಲಿ. ಸಡನ್ ಸಿಕ್ಕಿದ್ದು. 1 ಅವರ್ ಕಾಫಿಗೆ ಸಿಗೋಣ ಅಂತ ಸಿಕ್ಕಿದ್ದು. ಅವಳು ನನ್ನ ಬಿಹೇವಿಯರ್ ನೋಡಿ, ಎಷ್ಟು ಇಷ್ಟಪಟ್ಲು ಅಂದರೆ, ಹುಡುಗನೇ ಹೋಗದಂತಹ ಮನೆಗೆ ಹುಡುಗನ ಕರ್ಕೊಂಡು ಹೋದ್ಲು. ಅವಳ ಮನೆಗೆ ಇವತ್ತರೆಗೂ ಯಾವ ಹೊರಗಿನ ಹುಡುಗ ಕಾಲಿಟ್ಟಿಲ್ಲ. ನಮ್ಮಲ್ಲೂ ಆ ಸಿಸ್ಟಮ್ ಇದೆ ಅಲ್ವಾ, ಹುಡುಗಿರ ಮನೆಗೆ ಹುಡುಗರು ಹೋಗಲ್ಲ ಅಲ್ಲ, ಬಿಡೋದೇ ಇಲ್ಲ. ಸೊ ಅಂಥ ಇರಾನಲ್ಲಿ ಟ್ರೆಡಿಷನಲ್ ಫ್ಯಾಮಿಲಿಯಲ್ಲಿ ಅವ್ರ ಮನೇನ ಒಪ್ಪಿಸಿ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಆ ಎಪಿಸೋಡ್ ಮಾತ್ರ ಮನ ಮುಟ್ಟುತ್ತೆ. ಅವ್ರ ಮನೇಲಿ ಊಟ ಹಾಕಿ ಅವರ ತಂದೆ ತಾಯಿ ನನ್ನ ಎಷ್ಟು ಪ್ರೀತಿ ಮಾಡಿದ್ರು ಅಂದರೆ ತಬ್ಬಿ ಮುದ್ದಾಡಿ ಕಳಿಸ್ಕೊಟ್ರು. ಹುಡುಗನೇ ಹೋಗಿಲ್ದಿರೋ ಮನೆಗೆ ನಾನು ಹೋಗಿ ಊಟ ಮಾಡಿ ಆರಾಮಾಗಿ ಮಾತಾಡಿಕೊಂಡು ಮತ್ತೆ ಬಾ ಅಂತೆಲ್ಲ ಕರೆದು ಹೆಂಗಾಗೋಯ್ತು ಅಂದರೆ ಆ ಒಂಥರ ಮ್ಯಾಜಿಕ್ ಲ್ಯಾಂಡ್ ಹೋದಂಗೆ. ಅಂಥ ದೇಶದಲ್ಲಿ, ಅಂಥ ಟ್ರೆಡಿಷ್ನಲ್ ವ್ಯಾಲ್ಯೂಸ್ ಇರೋ ಜಾಗದಲ್ಲಿ ನಾನು ಹೋಗಿ ಆರಾಮಾಗಿದ್ದವನು ನಾನು. ಅದಕ್ಕೆ ಅಲ್ಲೊಂದು ಇನ್ಸ್ಪೈರ್ ಆಗಿ ಹಾಡು ಬರೆದು ಆ ಹಾಡು ರೆಕಾರ್ಡ್ ಮಾಡಿ ಫಸ್ಟ್ ಸಾಂಗ್ ರೆಕಾರ್ಡ್ ಮಾಡಿದೆ. ಬದುಕೀಗ ಹಸಿರಾಗಿದೆ, ದಿನ ದಿನವೂ ಹೊಸತಾಗಿದೆ, ನೀ ಸನಿಹ ಬಂದ ಮೇಲೆ, ನೀ ನನ್ನ ಸೆಳೆದ ಮೇಲೆ, ಈ ಜೀವಕ್ಕೆ ಉಸಿರಾದೆ ನೀ, ನಾನಿನ್ನ ಕಂಡ ಮೇಲೆ, ಈ ಪ್ರೀತಿಯಾದ ಮೇಲೆ, ಇನ್ನೂ ನನಗೆ ಪ್ರೇಮದ ಸಾಗರ ನೀನೇ. ಹೇ 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 ಓ ಬೇಬಿ, ನಿನ್ನಿಂದ ಬಯಸುವೆ ನೀ ಕೇಳು, ಕಣ್ಮುಚ್ಚಿ ನೀ ಹೇಳು ಐ ಲವ್ ಯು. ನಾವು ಸಿನಿಮ್ಯಾಟಿಕ್ಕು, ನನಗೂ ಮುಂಚೆಯಿಂದ ಆಸೆ ಇತ್ತು, ಹೀರೋ ಆಗಬೇಕು ಅನ್ನೋ ಹುಚ್ಚರಿ, ಮರ ಸುತ್ತಬೇಕು, ಹೀರೋಯಿನ್ ಕೈ ಮಳೆ ಬರಬೇಕು, ಕೈ ಇಟ್ಕೊಂಡು ಒಂಥರ ಸಿನಿಮ್ಯಾಟಿಕ್ ವರ್ಲ್ಡ್ ನಮ್ಮ ಬದುಕಿದ್ದು ಮುಂಚೆಯಿಂದ. ಎಲ್ಲಿ ನೋಡಿದ್ರು ಅದಕ್ಕೆ ಹೇಳಿದ್ದು ನಾನು, ಯಾರು ನೋಡಿದ್ರು ಲವ್ ಆಗ್ತಾ ಇರುತ್ತೆ ಅಂತ. ಲವ್ವಲ್ಲಿ ಲವ್ ಅಂದರೆ ಪ್ರೀತಿನೇ ಅಂತಲ್ಲ, ಅಂದರೆ ನಮ್ಮೊಂಥರ ಸಿನಿಮ್ಯಾಟಿಕ್ ಫೀಲಿಂಗು. ಮುದ್ದಾದ ಹುಡುಗಿ, ಅವಳ ಮನೆ, ಅವಳು ಕೊಟ್ಟಂತಹ ಅವಳ ನಡವಳಿಕೆ, ಅವಳು ನಕ್ಕರೆ ನೋಡ್ರಿ, ಅವಳೆಲ್ಲರೂ ಹೇಳಿದ್ರು ಕರ್ಕೊಂಬಂದು ಹೀರೋಯಿನ್ ಮಾಡಿ ಪಿಕ್ಚರ್ ಮಾಡುಗರು, ಅಷ್ಟು ಚೆನ್ನಾಗಿ ಅವಳು ಅಂತ.
ನಿಜವಾಗ್ಲೂ ಅಷ್ಟು ಮುದ್ದಾಳೆ, ಅವಳು ನಕ್ಕಿದ್ರೆ ಬಿದ್ದೋಗ್ಬಿಡ್ತಾರೆ ಎಲ್ಲರೂ. ಮದುವೆ ಮಾಡ್ಕೊ ಅಂತೆಲ್ಲ ಕೂತ್ಕೊಂಡ್ರು. ಯಾಕಂದರೆ ಟೈಟ್ಲು ಕೊಟ್ಟಿದ್ದಾನೆ, ಇರಾನಲ್ಲಿ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗೋಣ ಅಂದ್ಕೊಂಡೆ ನನ್ನ ಟೈಟ್ಲು. ಸೊ ಈ ಥರ ಆಗಲಿಲ್ಲ. ಅವಳು ನಮ್ಮಿಬ್ಬರ ಮಧ್ಯೆ ಆ ಥರ ಏನು ಇರಲಿಲ್ಲ. ಒಳ್ಳೆ ಫ್ರೆಂಡ್ಸ್, ಇವಾಗಲೂ ಮಾತಾಡ್ತೀವಿ. ಮುಸಲ್ಮಾನ್ ಹುಡುಗಿ. ಹಾಂ ಮುಸಲ್ಮಾನ್. ಬಟ್ ಏನು ಪ್ರಾಬ್ಲಮ್ ಏನು ಗೊತ್ತಾ, ಇರಾನ್ನಲ್ಲಿ ಯಾರು ಮುಸ್ಲಿಮ್ಸ್ ಅಲ್ಲ, ಅವರೆಲ್ಲ ಪರ್ಷಿಯನ್ಸ್. ಬಲವಂತವಾಗಿ ಇಸ್ಲಾಮಿಕ್ ರೆವಲ್ಯೂಷನ್ ಆಫ್ 1976 ಅವ್ರನ್ನೆಲ್ಲ ಕನ್ವರ್ಟ್ ಮಾಡಿರೋದು. ಅವರೆಲ್ಲ ಪರ್ಷಿಯನ್ಸ್ ಬೈ ನೇಚರ್. ಸೊ ಅವ್ರಿಗೆ ಅಷ್ಟೊಂದು ಪ್ಯೂರ್ ಆರಿಯನ್ಸ್ ಅಂತ ಸ್ಟ್ರಾಂಗ್ ಮುಸಲ್ಮಾನ್ಸ್ ಅಂದರೆ ತುಂಬ ಸ್ಟ್ರಾಂಗ್ ಮುಸ್ಲಿಮ್ಸ್ ಅಂತ ಹೇಳೋಕ್ಕಾಗಲ್ಲ ಅವ್ರನ್ನ. ಅವ್ರಿಗೆ ಆ ಥರ ಎಲ್ಲ ಅವರು ಕಟ್ಟರ್ ಇರ್ತಾರೆ, ತುಂಬ ಹಾಗೆಲ್ಲ ಆಡಲ್ಲ. ಅವರು ಕನ್ಸರ್ವೇಟಿವ್ ಇರ್ತಾರೆ. ತುಂಬ ಕನ್ಸರ್ವೇಟಿವ್ ಇಲ್ಲ. ಕನ್ಸರ್ವೇಟಿವ್ ಬೇರೆ ಥರ ಇದ್ದಾರೆ, ಬಟ್ ಒಂಥರ ಫ್ರೀ ಆಗು ಇದ್ದಾರೆ. ಒಂಥರ ಹೇಳೋಕ್ಕಾಗಲ್ಲ, ಅದು ಒಂಥರ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಈಗ ನಾನು ನೋಡಿರುವಂಥ ಮುಸ್ಲಿಮ್ಸ್ ಥರ ಅಲ್ಲ, ಅಲ್ಲಿ ಬೇರೆ ಥರ. ಸೊ ಒಂಥರ ಡಿಫ್ರೆಂಟ್ ಮುಸ್ಲಿಮ್ಸ್, ಅವ್ರು ಪರ್ಷಿಯನ್ ಬೇಸ್ಡ್ ಮುಸ್ಲಿಮ್ಸ್ ಅಂತ ಕರಿಬೋದು. ಚೆನ್ನಾಗಿರುತ್ತೆ. ಒಂದೊಂದು ಕಡೆ ಹೋದಾಗಲೂ ಒಂದೊಂಥರ ರೀತಿ ಜನ. ರಷ್ಯಾಲ್ಲೂ ಮುಸ್ಲಿಮ್ಸ್ ಇದ್ದಾರೆ, ತುಂಬ ಜನ ಇದ್ದಾರೆ. ಮಡಗಾಸ್ಕರಲ್ಲಿದ್ದಾರೆ, ಎಲ್ಲ ದೇಶದಲ್ಲೂ ಇದ್ದಾರೆ. ಬಟ್ ಎಲ್ಲ ದೇಶದಲ್ಲೂ ಒಂದೇ ಥರ ಮುಸ್ಲಿಮ್ಸ್ ಇಲ್ಲ. ಅವ್ರವ್ರ ರೀತಿ ನೀತಿಗಳೇ ಬೇರೆ ಬೇರೆ. ಶಿವಾಜಿನಗರ ಕಲಾಸ್ಪಳ್ಳಿ ನೋಡಿ ಎಲ್ಲ ಹಾಗೆ ಅಲ್ಲ, ಇಲ್ಲ ಇಲ್ಲ ಇಲ್ಲ, ಚಾನ್ಸೇ ಇಲ್ಲ, ಸಂಬಂಧನೇ ಇಲ್ಲ. ಇರಾನಲ್ಲಿ ಟೋಟಲಿ ಡಿಫ್ರೆಂಟ್, ಸಿಕ್ಕಾಡು ಡಿಫ್ರೆಂಟ್. ಥೈಲ್ಯಾಂಡಲ್ಲೂ ಒಂದು ಹಾಡು ಬರೆದಿದ್ದೆ. ಈ ಥರ ಒಂಥರ ಹೆಂಗೆ ನಾನು ಏನೇನು ಸಿನಿಮಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ಲ, ಹೀರೋಯಿನ್ ಇಟ್ಕೋ ಅಂದರೆ ಒಂದು ಹೀರೋಯಿನ್ ಇರಬೇಕು ನಮ್ಮ ಪಿಕ್ಚರ್ಗೆ. ಆಮೇಲೆ ನಾವು ತುಂಬ ರವಿಚಂದ್ರನ್ ಫ್ಯಾನ್ಸು. ಬಂಗಾರದ ಬೊಂಬೆ ಹಾಡು ಹೇಳಮ್ಮ, ನೋವಿಗೆ ಸೂಜಿ ಮತ್ತು ಹಳ್ಳಿ ಹಾಡಮ್ಮ, ಆ ಥರ ಎಲ್ಲೋದ್ರೂ ಒಂದು ಹೀರೋಯಿನ್ ನೋಡ್ಕೊಳ್ಳೋದು. ಆಮೇಲೆ ನಾನು ಯೋಚನೆ ಮಾಡೋದು ಯಾವ ಥರ ಅಥವಾ ವ್ಲಾಗ್ಸ್ನ ನಾನು ಸಿನಿಮಾ ಥರ ಯೋಚನೆ ಮಾಡೋದು. ನನ್ನ ತಾಯಿ ಸೆಂಟಿಮೆಂಟ್ ಇರಬೇಕು, ಒಂದು ತಂದೆ ಸೆಂಟಿಮೆಂಟ್ ಇರಬೇಕು, ಸೈಡಲ್ಲಿ ಕಾಮಿಡಿ ಟ್ರ್ಯಾಕ್ ಇರಬೇಕು. ನೀವು ನೋಡಿ ಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿ ನನ್ನ ಬ್ಲಾಗ್ಸ್ನ. ಸಾಧು ಕೋಕಿಲ ಹುಡುಕ್ತೀವಿ, ಎಲ್ಲ ಹುಡುಕ್ತೀನಿ ನಾನು. ಈಗ ಎಲ್ಲರನ್ನೂ ಹೈರ್ ಮಾಡಿ ನಾನು ಪಿಕ್ಚರ್ ಮಾಡೋಕ್ಕಾಗಲ್ಲ. ಸೊ ನಾನು ರಿಯಲ್ ಲೈಫಲ್ಲೇ ಹೋಗಿ ಫ್ರೀಯಾಗಿ ಅವ್ರನ್ನ ಹೈರ್ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಡು ನಾನೇ ಬರ್ಕೋತೀನಿ. ಅದನ್ನು ಬಂದಾಗೆಲ್ಲ ಸೈಕಲ್ ಹೊಡೆದು ಅವ್ರನ್ನ ಕೇಳಿ ಹೆಂಗಾರು ರೆಕಾರ್ಡ್ ಮಾಡಿಸ್ಕೊತೀನಿ, ಸ್ವಲ್ಪ ಕಮ್ಮಿ ದುಡ್ಡು ಕೊಟ್ಟು ನನ್ನ ಕೈಲಿರೋ ಬಡ್ಜೆಟಲ್ಲಿ. ಈ ಸದಿನ ಹೋಗ್ಬೇಕಾದ್ರೆ ಒಂದು 5 ಸಾಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದರಲ್ಲಿ ಏನು ಹೆವಿ ಟ್ಯೂನ್ ಇರಲ್ಲ, ಸುಮ್ಮನೆ ಟನನ ಅಷ್ಟೇ. ಅವನು ಎಕ್ಸ್ಟ್ರಾ ಇನ್ಸ್ಟ್ರೂಮೆಂಟ್ ಆಗ ಕಾಸು ಕೇಳಿದ್ರು ಕೊಡೋಕ್ಕಿರಲ್ವಲ್ಲ, ಎಷ್ಟು ಬೇಕಷ್ಟೇ. ಲಿರಿಕ್ಸ್ ಬೇಸ್ಡ್ ನಮ್ಮದು, ಹಳೆ ಕಾಲದ ಮ್ಯೂಸಿಕ್ ಥರ, ಹೊಸ ಬೇಸ್ಡ್ ಅಲ್ಲ. ಸೊ ಆ ಥರ ಸಿಂಪಲ್ ಸಾಂಗ್ ರೆಕಾರ್ಡ್ ಮಾಡ್ಕೊಂಡು ಹೋಗೋದು. ಯಾವ ಹೀರೋಯಿನ್ ಹಾಡಿಗೆ ಬರ್ತಾಳೆ ಗೊತ್ತಿಲ್ಲ, ದಾರಿಲಿ ಸಾಂಗ್ ಇದೆ ಜೇಬಲ್ಲಿ, ಹೀರೋ ರೆಡಿ ಇದ್ದಾನೆ, ಕಥೆ ರೆಡಿ ಇದೆ. ಸತ್ಯವಾಗ್ಲೂ ಬದುಕೀಗ ಹಸಿರಾಗಿದೆ, ದಿನವೂ ಹೊಸದಾಗಿದೆ. ಹಾಡು ರೆಡಿ ಇತ್ತು, ಹಳೆ ಚಾನಲ್ ಫ್ಲಾಪ್ ಹಾಡೋದು. ಮೀನಾಗೆ ಆ ಸಾಂಗ್ನ ಇಟ್ಟಾಗ ಸೂಪರ್ ಹಿಟ್ಟು ಅದೇ ಸಾಂಗು. ಅದರ ಅರ್ಥ ಏನಂದರೆ, ಮನುಷ್ಯರು ಒಂದು ಕಡೆ ಫ್ಲಾಪ್ ಆದ್ರಿ ಅಂದ ತಕ್ಷಣ ಎಲ್ಲ ಕಡೆ ಫ್ಲಾಪ್ ಆಗಲ್ಲ, ಅಥವಾ ನಿಮ್ಮ ಕಾನ್ಸೆಪ್ಟ್ ಇಲ್ಲಿ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಎಲ್ಲ ಕಡೆ ಮರ್ಯಾದೆ ಕೊಡಲ್ಲ ಅಂತಲ್ಲ. ಅಫ್ಘಾನಿಸ್ತಾನಲ್ಲಿ ಹುಡುಗಿಗೆ ಓದೋಕ್ಕೆ ಬಿಡಲ್ಲ ಸ್ಕೂಲಲ್ಲಿ. ನಮ್ಮ ದೇಶದಲ್ಲಿ ಅದೃಷ್ಟ ಇದೆ ಓದೋಕ್ಕೆ ಬರೆಯೋದಕ್ಕೆ, ಏನು ಬೇಕೋ ಮಾಡೋದಕ್ಕೆ. ಆದರೆ ನಮ್ಮಲ್ಲಿ ಹಂಗೆ ಹಿಂಗೆ ಅಂತ ದೌಲತ್ ಮಾಡ್ತೀವಿ. ಎಲ್ಲಿ ಏನಿಲ್ಲ ಅದನ್ನು ನಾವು ನೋಡಬೇಕಲ್ವಾ. ಸೊ ಈ ಕೆಲವು ಸಲ ನಮ್ಮ ಟ್ಯಾಲೆಂಟ್ ಇಲ್ಲಿಲ್ಲ, ವರ್ಕ್ ಆಗ್ತಾಯಿಲ್ಲ ಅಂದರೆ ನಮ್ಮನ್ನು ನಾವು ಬೇರೆ ಕಡೆ ಪ್ಲೇಸ್ ಮಾಡ್ಕೋಬೇಕು, ಚೇಂಜ್ ಮಾಡ್ಬೇಕು ಜಾಗನ. ಯಾಕಂದ್ರೆ ನೋಡಿ, ಆ ಹಾಡು ಫ್ಲಾಪ್ ರೀ, ನಾ ಬರ್ದಿದ್ದು ಡಬ್ಬ ಹಾಡು ಚೆನ್ನಾಗಿಲ್ಲ, ನನಗೆ ನಾನೇ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದೆ. ಅದೇ ಹಾಡನ್ನು ಮಿನುಗುತ್ತಾರೆ ಮೀನಾ ಅಂತ ಹಾಕಿ ಬಿಟ್ಟರೆ, ಬದುಕಿ ಅವಳ ಹಸಿರು ಹಾಕಿದ್ಲು ಅವತ್ತು. ಅದಕ್ಕೆ ನಂಗೆ ತಕ್ಷಣ ಫ್ಲ್ಯಾಶ್ ಆಗಿದ್ದು, ಹಸಿರು ಹಿಜಾಬ್ ಹಾಕಿದ್ಲು. ಬದುಕೀಗ ಹಸಿರಾಗಿದೆ, ದಿನವೂ ಹೊಸದಾಗಿದೆ ಅಂತ ಹಾಡನ್ನು ಹಾಕಿದ್ರೆ ಬಹು 1 ಮಿಲಿಯನ್ ವ್ಯೂಸು. ಅವಾಗ ಚಾನಲ್ 20,000 ಸಬ್ಸ್ಕ್ರೈಬರ್ ಇದ್ರು, 1 ಮಿಲಿಯನ್ ವ್ಯೂಸ್ ಹೋಗಿದೆ. ಯೋಚನೆ ಮಾಡಿ ಆ ಥರ ಸಿಚುವೇಶನ್. ಸೊ ಇದು ಈ ಮಜಾ ಕೊಡ್ತಾ ಇದೆ ಈ ಜರ್ನಿ. ಯಾಕೆಂದರೆ ನಾನು ಸಿನಿಮಾಲಿ ಏನೇನು ಮಾಡಬೇಕು ಅಂತ ಅನ್ಕೋತಾ ಇದೆ, ಅವೆಲ್ಲ ಈಗ ಈ ರೀತಿ ಈಡೇರ್ತಾ ಇದೆ. ನಾನು ಎಲ್ಲಿ ಬೇಕೋ ಹೋಗ್ತಾ ಇದ್ದೀನಿ. ಸೇಮು ಒಂದು ತೆಲುಗು ಪಿಕ್ಚರು, ಕನ್ನಡ ಪಿಕ್ಚರು ಮಿಕ್ಸಲ್ಲಿ ಹೆಂಗಿರುತ್ತಲ್ಲ, ನನ್ನ ಬ್ಲಾಗ್ಸ್ ಅದೇ ಥರ ಇರುತ್ತೆ. ಎಂಟರ್ಟೈನ್ಮೆಂಟು, ಕಾಮಿಡಿ, ಹೀರೋಯಿನ್ನು, ಹೀರೋ, ವಿಲನ್ನು ಕ್ರಿಯೇಟ್ ಮಾಡ್ತೀವಿ ಅಲ್ಲಿ ಮಧ್ಯ. ಸೊ ಒಂಥರ ಸಿನಿಮ್ಯಾಟಿಕ್ ಜರ್ನಿ, ಬಟ್ ರಿಯಲಿಸ್ಟಿಕ್. ಎಲ್ಲೂ ಆ ಥರ ಅನ್ರಿಯಲಿಸ್ಟಿಕ್ ಆಗಿ ಮಾಡಲ್ಲ, ರಿಯಲ್ ಟೈಮಲ್ಲೇ ಕ್ಯಾಪ್ಚರ್ ಮಾಡ್ತೀವಿ. ಆಮೇಲೆ ಎಡಿಟಿಂಗಲ್ಲಿ ಸ್ವಲ್ಪ ಪ್ಲೇ ಮಾಡ್ತೀನಿ ನಾನು, ಸ್ಟೋರಿ ಟೆಲ್ಲರ್ ಅಲ್ವಾ, ಹಂಗೆ ಹಿಂಗೆ ಬ್ಯಾಲೆನ್ಸ್ ಮಾಡ್ತೀನಿ. ಸೊ ಇದು ಸದ್ಯಕ್ಕಿದೆ ನನ್ನ ಒಳ್ಳೆದಾಯ್ತು, ಯೂಟ್ಯೂಬ್ ಬಂದರೆ ಒಳ್ಳೆದಾಯ್ತು. ಯಾಕೆ ಸಿನಿಮಾದಲ್ಲಿ ಇಷ್ಟು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗ್ತದೆ? ಖಂಡಿತ ಆಗ್ತಾರೆ. ಯಾರೋ ಒಬ್ಬ ಪ್ರೊಡ್ಯೂಸರ್ ಸಿಕ್ಕರೆ ಅಂದಿರೋನು, ಗುರು ನಮ್ಮ ಯಾರೋ ಒಬ್ಬ ರಿಲೇಟಿವ್ ಹುಡುಗ ಹೀರೋ ಹಾಕೋ, ಅವನು ಹೀರೋಯಿನ್ ಹಾಕೋ, ಇವೆಲ್ಲ ಸುಳ್ಳು. ಇದು ಹೆಂಗೆ ಆಗ್ತಾ ಇರೋದಲ್ವಾ ಇವಾಗ ಅದಕ್ಕೆ ನಾವು ಒಳ್ಳೆ ಪಿಕ್ಚರ್ ಕೊಡೋಕ್ಕಾಗ್ತಾಯಿಲ್ಲ. ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿ 1 ನಿಮಿಷದಲ್ಲಿ ಚೇಂಜ್ ಮಾಡ್ಬೋದು. ಹೆಂಗೆ ಅಂದರೆ, ಕಥೆನ ಬರೀ ನಮ್ಮ ಡೊಮೆಸ್ಟಿಕ್ಕಾಗೆ ಹೇಳಬೇಕಾಗಿಲ್ಲ. ಏನಾಗ್ತದೆ ಅಂದರೆ, ನಮ್ಮ ರೈಟರ್ಸ್ ಕೂಡ ಬೆಂಗಳೂರಲ್ಲೇ ಕೂತ್ಕೊಂಡು ಸಿಟಿ ಲೈಫನ್ನೇ ಯೋಚನೆ ಮಾಡ್ಕೊಂಡು ಕತೆ ಬರೀತಾ ಇದ್ದೀವಿ. ಬೇರೆ ಬೇರೆ ದೇಶಕ್ಕೆ ಹೋಗಬೇಕು, ಬೇರೆ ಬೇರೆ ದೇಶದ ಕಲ್ಚರ್ಸ್. ಇವಾಗ ನಾನು ಮನ್ಸು ಮಾಡಿದ್ರೆ 10 ಕತೆ ಬರೀಬೋದು. ಯಾಕಂದರೆ ಅಷ್ಟು ಓಡಾಡಿದ್ದೀನಿ, ಅಷ್ಟು ಜನ ನೋಡಿದ್ದೀನಿ, ಒಬ್ಬೊಬ್ಬರು ಸ್ಟೈಲ್ ಕ್ಯಾರೆಕ್ಟರ್ಸ್ ಒಬ್ಬೊಬ್ಬರು ನೋಡಿದ್ದೀನಿ. ಒಂದೊಂಥರ ಒಬ್ಬೊಬ್ಬರು ಮಾಡ್ತಾರೆ ಕೆಲಸಗಳು, ಒಬ್ಬೊಬ್ಬರು ಒಂದೊಂಥರ ಪೇಂಟ್ ಮಾಡ್ಕೊಂಡಿರ್ತಾರೆ, ಒಬ್ಬೊಬ್ಬರು ಒಂಥರ ಅಲ್ಲಾಕೊಂಡಿರ್ತಾರೆ. ಎಲ್ಲ ಅಂದರೆ ವಿಚಿತ್ರ ಕ್ಯಾರೆಕ್ಟರ್ಸ್ ಎಲ್ಲ ನಿಮಗೆ ಸಿಗ್ತಾರೆ. ಮೀನಾ ಸಿಕ್ಕಿದ್ದು ಅಲ್ಲೇ. ಸೊ ಈ ಥರ ದಾರಿಯಲ್ಲಿ ಕತೆಗಳನ್ನ ನಾವು ಯಾಕೆ ಕ್ರಿಯೇಟ್ ಮಾಡ್ತಾಯಿಲ್ಲ ನಂಗೆ ಗೊತ್ತಾಗ್ತಾಯಿಲ್ಲ. ಈಗ ಹಾಲಿವುಡ್ ಅವರು ಹ್ಯಾಂಗ್ ಓವರ್ ಪಿಕ್ಚರ್ ಮಾಡಿದ್ರು, ಎಲ್ಲಿ ಹಾಲಿವುಡಲ್ಲಿ ಮಾಡಿದ್ರಾ, ಬ್ಯಾಂಕಾಕಲ್ಲಿ ಮಾಡಿದ್ರು.
ನಮ್ಮನ್ನು ನಾವು ಬೇರೆ ಜಾಗದಲ್ಲೂ ಪ್ಲೇಸ್ ಮಾಡಿಕೊಂಡು ಹೊಸ ಹೊಸ ಕಥೆನ ಮಾಡ್ಬೇಕು ನಾವು. ಅದೇ ಸೇಮ್ ಕಥೆನ ರಿಪಿಟೇಷನ್ ಮಾಡ್ತಾ ಇದ್ರೆ ಜನ ಇಷ್ಟಪಡ್ತಾ ಇಲ್ಲ. ನಮ್ಮವ್ರು ಇನ್ನೂ ಚಿತ್ರದುರ್ಗದ ಟಾಸ್ಗೆ ಹೋಗಿಲ್ಲ. ಯಾಕೆ ಇಷ್ಟೇ ಯೋಚನೆ ಮಾಡಿ, ಒಂದು ವಿಡಿಯೋಗೆ ಒಂದು ಡಾಕ್ಟರ್ ಬ್ರೋಗೆ ಫ್ಲೈಯಿಂಗ್ ಪಾಸ್ಪೋರ್ಟ್ಗೆ ಗ್ಲೋಬಲ್ ಕನ್ನಡಿಗಂಗೆ ಸಿಗ್ತಾ ಇರೋ ವ್ಯೂಸು ಇಡೀ ಪಿಕ್ಚರ್ ಕನ್ನಡ ಪಿಕ್ಚರ್ ರಿಲೀಸಲ್ಲಿ ಸಿಗ್ತಾ ಇಲ್ವಲ್ಲ. ಸಿಕ್ಬಿಟ್ಟಿದ್ರೆ 1000 ಕೋಟಿ ಕ್ಲಿಪ್ ಹೋಗ್ಬಿಡ್ತದೆ. ಈಗ ಡಾಕ್ಟರ್ ಬ್ರೋ ಒಂದು ವಿಡಿಯೋ ಹಾಕಿದ್ರೆ 2 ಮಿಲಿಯನ್ ವ್ಯೂಸ್ ಹೋಗ್ತಾ ಇದೆ. ಅಂದರೆ 20 ಲಕ್ಷ 100 ರೂಪಾಯಿ ಟಿಕೆಟ್ ಕೊಟ್ಟು ತೊಗೊಂಡ್ರೆ ಎಷ್ಟಾಯಿತು? 20 ಕೋಟಿ. 20 ಕೋಟಿ ಬಂತು. 20 ಕೋಟಿ ಬಂದರೆ ಪಿಕ್ಚರ್ ಇಟ್ಟಲ್ವಾ? ದೊಡ್ಡ ಇಟ್ಟು ಸರ್. ಅದರ ಅರ್ಥ ಏನಂದರೆ ಅದನ್ನು ಹೇಳ್ತಾರೆ ಇದೇ ಫಾರ್ಮುಲಾನೇ ಅಪ್ಲೈ ಮಾಡಬೇಕಲ್ವಾ ಎಲ್ಲ ಕನ್ನಡ ಇಂಡಸ್ಟ್ರಿಯವರು. ಈಸಿ ಅಲ್ವಾ? ವ್ಲಾಗರ್ಸ್ ಸ್ಟೈಲಲ್ಲಿ ಅಂದರೆ ವ್ಲಾಗ್ ಮಾಡಿ ಅಂತ ಹೇಳ್ತಲ್ಲ, ಅಂದರೆ ಹೊಸ ಕಥೆಗಳು. ಯಾಕೆ ಜನ ನಮ್ಮನ್ನು ನೋಡ್ತಾ ಇದ್ದಾರೆ ಅಂದರೆ ಕಾರಣ ಅಷ್ಟೇ, ಹೊಸ ಕತೆ ಹೊಸ ಅನುಭವ. ಜನಕ್ಕೆ ಬೇಕಾಗಿರೋ ಹೊಸ ಅನುಭವ. ಸೇಮ್ ಅದೇ ರಿಪಿಟೇಷನ್ ಮೂಡಲ್ಲಿ ನೋಡಲ್ಲ. ಈಗ ನಾನು ಅಷ್ಟೇ ಮಡಗಾಸ್ಕರ್ನೇ ಜೀವನ ಅಭಿವೃದ್ಧಿ ತೋರ್ಸೋಕ್ಕಾಗಲ್ವಲ್ಲ. ಮಡಗಾಸ್ಕರ್ ಮುಗಿದೋಯ್ತು. ಈಗ ನೆಕ್ಸ್ಟ್ ವಾಟ್ ನೆಕ್ಸ್ಟ್. ಗ್ರೇಟ್. ದೇವರ ಆಟವೋ ಜೀವನ ಪಾಠವೋ ಸಂಚಾರಿಯಾಗು ನೀ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.